ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಆ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ನಾವು ಇದುವರೆಗೂ ಬಹು ಮುಖ್ಯವಾಗಿರೋಂಥ ಒಂದು ಪಾಠಗಳನ್ನ ನಾವು ನೋಡ್ತಾ ಬಂದಿದ್ದೀರಿ. ಅದರಿಂದ ಇನ್ನು ಮುಂದಕ್ಕೆ ಬರೋಂಥ ಪಾಠಗಳು ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರೋದು, ಇನ್ನೂ ತುಂಬ ಆಳವಾಗಿರೋಂಥ ಒಂದು ಪಾಠಗಳಾಗಿರ್ತಾರೆ. ಅದರಿಂದ ನಾವು ಆ, ಇದುವರೆಗೂ ಏನು ತಿಳ್ಕೊಂಡಿದ್ದೀರೋ ಅದನ್ನು ನಾವು ಸರಿಯಾದ ರೀತಿ ತಿಳ್ಕೊಂಡಿದ್ದೀರಾ ಅಂತ ನಾವು ಅದನ್ನ ಪರೀಕ್ಷೆ ಮಾಡಿ, ಅದ್ರಲ್ಲಿ ನಮ್ಗೆ ಏನಾರ ಒಂದು ಗೊಂದಲಗಳು ಅಥವಾ ಅದ್ರಲ್ಲಿ ನಮ್ಗೆ ಏನಾರ ಒಂದು ಸಂದೇಹಗಳಿತ್ತು ಅಂದರೆ ಇದನ್ನೆಲ್ಲ ಕ್ಲಾರಿಟಿಯಿಂದ ಮುಂದಕ್ಕೆ ಹೋಗೋದು ಏನ್ರಿ ನಮಗೆ ತುಂಬ ಒಳ್ಳೆಯದು. ಅದರಿಂದ ನೋಡ್ಬೇಕಾದ್ರೆ ಇವತ್ತು ಆ, ಒಂದು ಪ್ರಶ್ನೆ ಮತ್ತು ಅದು ಉತ್ತರಗಳು ಸೆಷನ್ ಇರ್ತದೆ. ನಿಮಗೆ ಯಾರಿಗಾರೋ ಏನೋ ಇದುವರೆಗೂ ಆಗಿರೋ ಸಬ್ಜೆಕ್ಟಲ್ಲಿ ಏನಾರೋ ಪ್ರಶ್ನೆಗಳಿರ್ತದೆ, ನೀವು ಸಂಕೋಚ ಪಡ್ತೀರಾ, ಧಾರಾಳವಾಗಿ ಕೇಳ್ಬೋದು. ಎಲ್ಲ ಪ್ರಶ್ನೆಗಳಿಗೂ ಸತ್ಯವಾದ ಮುಖಾಂತರ ಉತ್ತರಗಳ ನೋಡೋಣ. ಅದು ಮಾತ್ರ ಅಲ್ಲ, ಇನ್ನು ಆ, ಇದು ಆಗಿರೋ ಸಬ್ಜೆಕ್ಟ್ ಬಿಟ್ಟು ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂದರೆ ನೀವು ಖಂಡಿತವಾಗಿ ಕೇಳ್ರಿ. ಅದು ಇರುವಂಥ ಸಮಯದಲ್ಲಿ ಅದನ್ನು ನಿಮಗೆ ಅರ್ಥಭರಿತವಾಗಿ ಆಗ್ತದೆ, ಆಗ್ತಾನೆ ಖಂಡಿತ ತಿಳಿಸೋಣ. ಇಲ್ಲ ಅಂತಂದ್ರೆ ಅದಕ್ಕೆ ಅಂತ ಒಂದು ಪ್ರತ್ಯೇಕವಾಗಿ ನಾವು ಕ್ಲಾಸ್ನ ನಾವು ಏನು ಮಾಡೋಣ ನೋಡೋಣ, ಓಕೆನಾ? ಸೊ ಇಂದ ಇದುವರೆಗೂ ಆಗಿರೋ ಪಾಠದಲ್ಲಿ ಯಾರಿಗಾರು ಏನೋ ಪ್ರಶ್ನೆ ಇದೆ ದಾಳ ಕೇಳ್ಬೋದು. ಏನು ಪ್ರಶ್ನೆ ಇತ್ತು ಅಂದರೆ ಯಾರು ಬೇಕಾದ್ರೂ ಕೇಳಿ, ಏನು ಸಂಕೋಚ ಪಡ್ಕೋಬಿಡಿ. ಯಾರಿಗೇನೇ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗೇನು ಡೌಟ್ಸೇ ಇಲ್ವಾ? ಇಲ್ಲ ಲೈನೇ ಇದ್ದೀರಾ ಇಲ್ವಾ? ಮತ್ತೆ ಬ್ರದರ್ ಸಿಸ್ಟರ್ಸ್, ಎನಿ ಡೌಟ್ಸ್, ಎನಿ ಕ್ವಶನ್ಸ್? ಯಾರಿಗಾರ ಏನಾರು ಇದೆಯಾ? ಓಕೆ, ಜೋಸಫ್ ಬ್ರದರ್ ನಿಮ್ಗೇನಿಲ್ಲ ಡೌಟು? ಓಕೆ, ಗೋಪಾಲ ಬ್ರದರ್? ಗೋಪಾಲ ಬ್ರದರ್ ನಿಮ್ಗೇನು ಡೌಟ್ಸ್ ಇದೆಯಾ? ಓಕೆ, ಜೇಕಬ್ ಬ್ರದರ್? ಜೇಕಬ್ ಬ್ರದರ್? ಹಾ, ಅದೇ ಬ್ರದರ್, ಸ್ವಲ್ಪ ಸ್ವಲ್ಪ ಡೌಟ್ ಇತ್ತು, ಸ್ವಲ್ಪ ನೋಡ್ತಾ ಇದ್ದೀನಿ ಬ್ರದರ್, ಕೇಳ್ತೀನಿ ಒಂದು ನಿಮಿಷ. ಓಕೆ ಕೇಳ್ತೀನಿ. ಓಕೆ, ಸರಿ. ಗೋಪಾಲ ಬ್ರದರ್ ಲೈನೇ ಇದ್ದೀರಾ? ಸರಿ, ಓಕೆ. ಜೋಯಲ್ ಬ್ರದರ್ ನಿಮ್ಗೇನು ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ನನಗೆಲ್ಲ ಕ್ಲಿಯರ್ ಇದೆ. ಓಕೆ, ಆ, ಸರಿ. ನಳಿನಾಕ್ಷಿ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಯಾವ್ದಲ್ಲೂ ಏನೂ ಡೌಟ್ಸೇ ಇಲ್ವಾ? ಒಂದು ಕ್ಲಿಯರ್, ಒಂದು ಪ್ರಶ್ನೆನೂ ಇಲ್ವಾ? ಓಕೆ ಇಲ್ಲ. ಓಕೆ, ರಾಜೇಂದ್ರ ಗೌಡ ಅವರು ಹೇಳಿ. ಅದೇ ಮತ್ತಾಯ ಬರೆದಿರೋದು 25ನೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ ಸ್ವಲ್ಪ ವಿವರಣೆ ಮಾಡಬೇಕು ಬ್ರದರ್. ಓಕೆ, ಮತ್ತೆ 25 31ನೇ ವಾಕ್ಯದಿಂದ ಆತನ ಮಹಿಮೆಯಲ್ಲಿ ಇಳಿದು ಬರುವಾಗ ಬೇರೆ ಬೇರೆ ಮಾಡ್ತಾರಲ್ರಿ ಯಾವಾಗ. ಓಕೆ, ಸೊ ಮತ್ತೆ 25ನೇ ಅಧ್ಯಾಯ 30ನೇ ವಾಕ್ಯದಿಂದ ಹಿಡಿದು 46ನೇ ವಾಕ್ಯ ಅಲ್ವರಾ? ಹೌದು. ಸೊ ಇದು ಆ, ನಮ್ಮ ಕರ್ತನೋ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಒಂದು ಸಾಮ್ಯ ಏನ್ ಮಾಡ್ತಾ ಇರೋದು ಅಲ್ಲಿ ಅಲ್ಲಿ ಹೇಳ್ತಾ ಇರೋದು ಅಲ್ವರ. ಆ ಸಮಯದಲ್ಲಿ ಮುಖ್ಯವಾಗಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಒಂದು ಕುರಿ ಮತ್ತೆ ಒಂದು ಆಡು ಅಂತ ಏನ್ ಮಾಡ್ತಾರೆ, ಎರಡು ಒಂದು ಗುಂಪನ್ನ ವಿಂಗಡಣೆ ಮಾಡೋದು ಹೇಳ್ತಾರೆ. ಅದರಲ್ಲಿ ಒಂದು ಕುರಿಗಿರುವಂತ ಗುಣಲಕ್ಷಣಗಳು ಒಂದು ಜನಗಳನ್ನ ಪ್ರತ್ಯೇಕ ಮಾಡ್ತಾರೆ. ನಂತರ ಆಡ್ತರ ಇರೋಂಥ ಗುಣಲಕ್ಷಣಗಳನ್ನ ಒಂದು ಜನಗಳನ್ನ ಏನ್ ಮಾಡ್ತಾರೆ, ಪ್ರತ್ಯೇಕ ಮಾಡ್ತಾರೆ ಅಂತ ನೋಡ್ತೀರಿ ಅದರ. ಅದರಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಅಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ, ನಾನು ಹಸಿದಾಗಿದ್ದೆ, ನೀನು ಬಂದು ನಂಗೆ ಏನ್ ಮಾಡಿದ್ರಿ, ಊಟವನ್ನ ಕೊಟ್ಟಿದ್ರಿ. ನಾನು ಬಾಯಾರಿಕೆ ಆಗಿದ್ದೆ, ನೀವು ನಂಗೆ ಏನ್ ಮಾಡಿದ್ರಿ, ಕುಡಿಯೋದಕ್ಕೆ ನೀರನ್ನ ಕೊಟ್ರಿ. ನಾನು ಏನಂತಾರೆ, ಯಾರು ಇಲ್ಲದವನಾಗಿದ್ದೆ, ಅನಾಥನಾಗಿದ್ದೆ, ನೀವೇನ್ ಮಾಡಿದ್ರಿ, ಬಂದು ನನ್ನ ಸ್ವೀಕಾರ ಮಾಡ್ತೀನಿ. ನಾನು ಬೆತ್ತಲೆ ವಸ್ತ್ರ ಇಲ್ಲದವನಾಗಿದೆ, ಏನ್ ಮಾಡಿದೆ, ನನಗೆ ನಾನು ವಸ್ತ್ರನ ಕೊಟ್ಟಿದ್ರಿ. ನಾನು ಕಾಯಿಲೆಯಿಂದ ಬಿದ್ದೆ, ನಂಗೆ ಏನು ಮಾಡಿದ್ರಿ, ನೀವು ಬಂದು ವಾಸಿ ಮಾಡಿದ್ರಿ ಅಂತ ಏನು ಮಾಡ್ತಾರೆ ಈ ಹೇಳ್ತಾರೆ. ಆಮೇಲೆ ಸೆರೆಯಲ್ಲಿದ್ದೆ, ನೀವು ಬಂದು ಏನು ಮಾಡಿದೆ, ನನಗೆ ಭೇಟಿ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ನಮ್ಮ ಕರ್ತನ ಕೇಳ್ತಾರೆ, ಸರಿ ಕರ್ತ ಅಂತಾರೆ, ಆ ಒಂದು ಕುರಿ ಮತ್ತೆ ಆಡ್ತಾರೆ ಅಂತ ಗುಣಲಕ್ಷಣಗಳಿರೋಂಥ ಜನಗಳು ಏನೇನು ಕೇಳ್ತಾರೆ ಅಂದ್ರೆ, ಸ್ವಾಮಿ ಇವೆಲ್ಲ ನಾವು ಯಾವಾಗ ನಿಮ್ಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಕರ್ತನ ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ಇದ್ರಲ್ಲಿ ಚಿಕ್ಕವರಲ್ಲಿ ಯಾರೋ ಒಬ್ರಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ ನನಗೆ ಮಾಡ್ದಂತೆ ಅಂತ ಮಾಡ್ತಾರೆ. ಕರ್ತನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಇದು ಸಾಮ್ಯ ಏನು, ಇದು ಯಾವಾಗ ಅನ್ವಯಿಸ್ತದೆ
ಇದು ಇವಾಗ ಅನ್ವಯಿಸ್ತದ ಅಥವಾ ಯಾವ ಸಮಯಕ್ಕೆ ಅನ್ವಯಿಸ್ತದೆ ಅಂತ ನೋಡ್ಬೇಕಾದ್ರೆ ಇದು ಏನ್ರಿ ಕರ್ತನ ಎರಡನೇ ಬರುವಿಕೆಯಲ್ಲಿ ಅನ್ವಯಿಸಂತ ಒಂದು ಕೆಲಸ. ಹೇಗೆ ಗೊತ್ತಾಗ್ತದೆ ನೋಡ್ರಿ, ಅದಲ್ಲೇ ಓದ್ರಿ ಅಂತೀನಿ. ಆ 31ನೇ ವಾಕ್ಯ ಹೇಳಿ ಬದರ್. 31ನೇ ವಾಕ್ಯ ಓದ್ರಿ ಅಂತೀನಿ. 31. ಆತನು ಮಹಿಮೆಯಲ್ಲಿ ಇಳಿದು ಬರುವಾಗ. ಪೂರ್ತಿ ಓದಿ, 31ನೇ ವಾಕ್ಯ ಪೂರ್ತಿ ಓದಿ ಬ್ರದರ್. ಮತ್ತೆ 25, 31. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ಆಮೇಲೆ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ವೆರಿ ಗುಡ್. ಅದರ ಓದಿ 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 ಓದಿ. ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ನೆರೆಗಡೆಯಲ್ಲಿ ನಿಲ್ಲಿಸುವನು. ವೆರಿ ಗುಡ್. ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೇನೆ, ಇಲ್ಲೇ ವಾಕ್ಯದಲ್ಲಿ ಸ್ಪಷ್ಟ ಕೊಟ್ಟಾರೆ ಅಂತಂದ್ರೆ ಕರ್ತನು ತನ್ನ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಅವ್ರು ಕೂತ್ಕೊಬೇಕಾರೆ ಇದು ಏನ್ರಿ ಆಗಂತ ಕೆಲಸ. ಅವಾಗ ಇಡೀ ಜನಾಂಗದವರು, ಇಡೀ ಲೋಕಂತ ಎಲ್ಲಾ ಜನಗಳು ಅವ್ರ ಮುಂದೆ ಸೇರಿಸಲ್ಪಡ್ತದೆ ಅಂತ ಹೇಳ್ತಾರೆ. ಹೇಗೆ ಒಂದು ಕುರಿ ಮತ್ತೆ ಎಂತಾರೆ ಆಡನ್ನ ಸೇರಿಸಲ್ವಾ, ಆತರ ಏನ್ ಮಾಡ್ತಾರೆ ಸೇರಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಇದು ನೇರವಾಗಿರೋಂಥ ಭಾಷೆ ಅಲ್ವೇ ಅಲ್ಲ, ಇದು ಸಾಮ್ಯ ಒಂದು ಭಾಷೆ. ಅಂದ್ರೆ ಹಂಗ ಏನರ್ಥ ಅಂದ್ರೆ ಕುರಿಗಳನ್ನ ಮತ್ತೆ ಆಡುಗಳನ್ನ ಕುರುಬ ಯಾವ ರೀತಿ ಸೇರಿಸ್ತಾನೆ, ಎಲ್ಲ ಕ್ಯೂನಲ್ಲಿ ನಿಲ್ಸ್ಬಿಡ್ತಾನ ಅಂದ್ರೆ ಇಲ್ಲ ರೀ, ಒಂದ್ ಹಿಂಡಾಗಿ ಏನ್ ಮಾಡ್ತಾನೆ ಒಟ್ಟಿಗೆ ಸೇರಿಸ್ಕೊಂತಾರ. ಆ ರೀತಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಇಡೀ ಜನಾಂಗದವ್ರನ್ನ ಸತ್ತವ್ರನ್ನೆಲ್ಲಾರನ್ನೂ ಪುನರುತ್ಥಾನ ಮಾಡಿ ಎಬ್ಬಿಸಿ ಭೂಲೋಕಕ್ಕೆ ತರ್ತಾರೆ. ಈ ಭೂಲೋಕಕ್ಕೆ ಎಬ್ಬಿಸಿ ತರಬೇಕಾದ್ರೆ ಅದ್ರಲ್ಲಿ ಎಲ್ಲರೂ ಕುರಿಗಳ ತರ ಇರಲಿ. ಕೆಲವು ಜನ ಏನಾಗಿರ್ತಾರೆ, ಆಡಿನ ತರ ಗುಣಗಳು ಏನಿರ್ತಾರೆ ಉಳ್ಳವರು ಇರ್ತಾರೆ, ಕೆಲವು ಜನ ಕುರಿಗಳ ತರ ಇರ್ತಾರೆ. ಅವ್ರಿಗೆ ಸತ್ಯ ಎದ್ದು ಬಂದಿದ್ಮೇಲೆ ಆ ಒಂದು 1000 ವರ್ಷ ಏನ್ ಮಾಡ್ತಾರೆ ಅವ್ರು ಆಳ್ವಿಕೆ ಮಾಡೋ ಸಮಯದಲ್ಲಿ ಇದಾಗಂಥದ್ದು. ಅವಾಗ ಸೇತನ್ನ ಕಟ್ಟಾಕ್ತಂತ ವಾಕ್ಯದಲ್ಲಿ ನಾವೇನ್ ಮಾಡಿದ್ವಿ ಓದಿದ್ರಿ, ಪ್ರಕಟಣೆ 20ನೇ ಅಧ್ಯಾಯ 1-3. ಅವಾಗ ಏನ್ ಮಾಡ್ತಾರೆ, ಇನ್ನೂ ಜನಗಳನ್ನ ಮಳುಗೊಳಿಸೋದಾಗೆ ಸೇತನ್ನ ಕಟ್ಟಾಕಿರ್ಬೇಕಾರೆ ಆ ಜನಗಳಿಗೆ ಬಂದ್ಗಳಿಗೆ ವಿಂಗಡಣೆ ಮಾಡ್ತಾರಲ್ರಿ ಅವ್ರು. ಅವರು ಅಲ್ಲಿ ಎರಡನೇ ಬರೋಣದಲ್ಲಿ ಬಂದ್ಗಳಿಗೆ ವಿಂಗಡಣೆ ಮಾಡ್ತಾರಲ್ಲ. ಬಂದ್ಗಳಿಗೆನೆ ಕರೆಕ್ಟ್, ಬಂದ್ಗಳಿಗೆನೆ ವಿಂಗಡಣೆ ಮಾಡ್ತಾರೆ ಅಂತಂದ್ರೆ ಬಂದಿದ ತಕ್ಷಣ ಈ ವಿಂಗಡಣೆ ಮಾಡ್ಬಿಡ್ತಾರಾ ಅಂತಂದ್ರೆ ಅವ್ರು ಎರಡನೇ ಬರುವಿಕೆಯಲ್ಲಿ ಬಂದು ಎಷ್ಟು ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡ್ಬೇಕು. ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಬಂದ ತಕ್ಷಣ ಹಂಗೆ ಸಿಂಹಾಸನ ಕೂತ್ಕೊಂಡ್ಬಿಟ್ಟಂಗೆ ಎಲ್ಲ ಬರಪ್ಪ ಕ್ಯೂ ನಿಂತ್ಕೊಂಡ್ಬಿಡ್ರಿ, ಎಲ್ಲ ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗ್ರಿ ಅಂತಲ್ಲ. ಅಲ್ಲಿ ಏನ್ ನೋಡಿಸ್ಬೇಕು ಅಂತಂದ್ರೆ ಈ ವಿಂಗಡಣೆ ಮಾಡೋದು ಆ ಕುರಿಗಳಿಗೆ ಮತ್ತೆ ಆಡುಗಳಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಕೇಳ್ತಾರೆ ನೋಡಿ ಅಂತೀನಿ, ನಾನು ಹಸಿದಾಗಿದ್ದೆ, ನಂಗೆ ಏನ್ ಮಾಡಿದ್ರಿ ನೀವು, ನನ್ಗೆ ಊಟ ಕೊಟ್ರಿ ಅಂತ. ಆ ಹಿಂಡು ಏನ್ ಕೇಳ್ತಾರೆ, ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ನಾವ್ ಯಾವಾಗ ಮಾಡಿದ್ರೆ ನಿಮ್ಗೆ ಸ್ವಾಮಿ ಅಂತ. ಅಂದ್ರೆ ಏನರ್ಥ, ಈ ಕೆಲಸ ಭೂಲೋಕದಲ್ಲಿ ಆಗ್ತಾ ಇರ್ಬೇಕಾರೆ ಇಷ್ಟೊಂದು ಸ್ಪಷ್ಟವಾಗಿ ಜನಗಳಿಗೆ ಗೊತ್ತಾಗಲ್ಲ ಇವರು ದೇವ್ರ ಚಿತ್ತನ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಹೇಳ್ತಾರೆ ನಾವ್ ಯಾವಾಗಪ್ಪ ಮಾಡಿದ್ರೆ ನಿಮ್ಗೆ ಅಂತ. ಅವಾಗ ಏನ್ ಹೇಳ್ತಾರೆ, ಇವರಲ್ಲಿ ಯಾರು ಒಬ್ರಿಗೆ ಮಾಡ್ದೆ ಯಾರಿಗೆ ಮಾಡ್ದಂಗೆ ನನಗ್ ಮಾಡ್ದಂತ ಹೇಳ್ತಾರೆ. ಹಂಗಾರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾರೆ ಸತ್ತೋರಲ್ಲೇ ಎದ್ ಬರ್ಬೇಕಾರೆ ಏನ್ರಿ ಎಷ್ಟೋ ಜನಗಳಿಗೆ ವಸ್ತ್ರ ಇರಲ್ಲ. ಏನ್ ವಸ್ತ್ರ, ಎಲ್ಲರಿಗೂ ಏನ್ ವಸ್ತ್ರ ಇಲ್ಲ. ಸತ್ತೋಗ್ಬಿಟ್ರೆ ಸತ್ತು ಎದ್ ಬಂದಿದ್ಮೇಲೆ ಅವ್ನಿಗೆ ಏನ್ ವಸ್ತ್ರ ಬೇಕು, ಮಾಮೂಲಿ ನೀತಿ ವಸ್ತ್ರ ಬೇಕು ಅಲ್ವರ. ಯಾಕಂದ್ರೆ ತನ್ನತನಾಗಿರೋಂಥ ವಿಶ್ವಾಸ ಧರ್ಮ ಮತದಲ್ಲಿ ಅವ್ನು ತೀರ್ಕೊಂಡ್ಬಿಟ್ಟಿದ್ದಾನೆ. ಅವ್ನ್ ಎದ್ ಬಂದ್ಮೇಲೆ ಅವ್ನಿಗೇನಿರ್ತದೆ, ನೀತಿ ವಸ್ತ್ರ ಬೇಕು. ಯಾಕಂದ್ರೆ ಅವನು ಹಳೆ ಧರ್ಮದಲ್ಲಿ ಅದೇ ನಂಬಿಕೆಯಲ್ಲಿ ಇರ್ತಾನೆ ಅಲ್ವಾ. ಒಬ್ಬ ಮನುಷ್ಯ ಸಾಯ್ಬೇಕಾರೆ ಏನ್ ಕೊನೆ ಆಲೋಚನೆ ಇರ್ತಾನೋ ಪುನರ್ತನ ಎದ್ ಬರ್ಬೇಕಾದ್ರೆ ಅದನ್ನೇ ಅವ್ನ ಮೊದಲನೇ ಆಲೋಚನೆ ಆಗಿರ್ತದೆ. ಅದರಿಂದ ಆ ಮೊದಲನೇ ಆಲೋಚನೆ ಏನ್ ಮಾಡ್ತಾನೆ, ಅವನು ಏನ್ ನಂಬ್ಕೊಂಡಿದ್ದ ಅದನ್ನೇ ಹುಡ್ಕಕ್ ಹೋಗ್ತಾನೆ. ಆವಾಗ ಏನ್ ಮಾಡ್ಬೇಕು, ಕುರಿಗಳ್ತಾರೆ ಇರೋರು ಹೋಗಿ ಏನ್ ಮಾಡ್ಬೇಕು, ಹೇಳ್ಬೇಕು, ನೋಡಪ್ಪ ಇದು ನೀನು ಕ್ರಿಸ್ತನ್ ರಾಜ್ಯದಲ್ಲಿ ಎದ್ ಬಂದಿದ್ಯಾ, ನೀನ್ ಸತ್ತೋಗ್ಬಿಟ್ಟಿದ್ದೆ, ಇದೇ ಭೂಮಿಗೆ ಇದೇ ಮಾಂಸದಲ್ಲಿ ಇದೇ ದೇಹದಲ್ಲಿ ಎದ್ ಬಂದಿದ್ಯಾ, ಇದು ಪರಲೋಕ ಅಲ್ಲಪ್ಪ, ಅಲ್ಲ ಏನೂ ಅಲ್ಲ, ಇದು ಭೂಲೋಕನೇ ಅಂತ. ಅವಾಗ ಅವ್ರು ಕೇಳ್ತಾರೆ, ಹಂಗಾರೆ ಹೆಂಗೆ, ಏನಾಯ್ತು, ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ನೋಡಪ್ಪ ಯೇಸು ಕ್ರಿಸ್ತ ಅಂತ ಒಬ್ರಿದ್ರು, ಎಷ್ಟೋ ವರ್ಷಗಳ ಮುಂಚೆ ನಮ್ಗಾಗಿ ಏನ್ ಮಾಡೋ ಶಿಲ್ಬೆ ಮೇಲೆ ಸತ್ರು, ಹೆಂಗ್ ಸತ್ರು ಅಂತ ಹೇಳ್ಬೇಕಾರೆ ಅವಾಗ ಎಷ್ಟೋ ಜನಗಳು ಕ್ರಿಸ್ತನ್ ಬಗ್ಗೆ ಏನ್ ಮಾಡ್ತಾರೆ, ಒಬ್ಬ ಮನುಷ್ಯ ಹಿಂಗೆ ಎಲ್ಲಾ ಮನುಷ್ಯಕ್ಕೂ ಸಾಯೋದಿಕ್ ಸಾಧ್ಯ ಅಂತ ನಾವು ರ್ಯಾನ್ಸಮ್ ಪಾಠದಲ್ಲಿ ನೋಡಲ್ಲ. ಒಬ್ಬ ಮನುಷ್ಯ ಎಲ್ಲರಿಗೂ ಹೇಗ್ ಸಾಯೋದಿಕ್ ಸಾಧ್ಯ ಇಲ್ಲ ಅಲ್ವಾ. ಒಬ್ಬ ಮನುಷ್ಯ ಒಬ್ಬನಿಗೆ ಸಾಯೋದಿಕ್ ಸಾಧ್ಯ. ಆ ಒಬ್ಬ ಮನುಷ್ಯ ಆದಾಮನು ಪಾಪ ಮಾಡಿದ್ಮೇಲೆ
ಆ ಒಬ್ಬ ಮನುಷ್ಯನಂತ ಆದಾಮ್ಗೆ ಕ್ರಿಸ್ತನ್ ಏನ್ ಮಾಡ್ತಾರೆ, ತನ್ನ ಪ್ರಾಣ ಏನ್ ಮಾಡ್ತಾರೆ, ಕೊಡ್ತಾರೆ. ಅವಾಗ ಏನಾಯ್ತು, ಅವ್ರ ಮುಖಾಂತರ ನಮ್ಮ ಎಲ್ಲಾರ್ಗೂ ಜೀವ ಬಂತು ಅಂತ ಹೇಳ್ತಾರೆ. ಅವಾಗ ಅವ್ರ ಜೊತೆಗೆ ಅವ್ರ ಪೂರ್ವಿಕರೆಲ್ಲ ಭೂಲೋಕಕ್ಕೆ ಎದ್ದು ಬರ್ಬೇಕಾರೆ ಅವಾಗ ಏನ್ ಮಾಡ್ತಾರೆ, ಸತ್ಯನ ಗ್ರಹಿಸ್ಕೊಂತಾರೆ. ಯಾಕೆಂದ್ರೆ ಮನುಷ್ಯ ಸತ್ತಿದ ತಕ್ಷಣ ಏನ್ ಭಾವನೆ ಎಲ್ಲಾರ್ಗೂ ಅಂತಂದ್ರೆ, ಅದು ಯಾವುದೇ ಧರ್ಮ ಇರ್ಲಿ, ಎಲ್ಲಾ ನಂಬೋದು ಒಂದೇ, ಸ್ವರ್ಗ ನರಕ. ನಾಲ್ಕು. ಅಲ್ವಾ? ಸತ್ಯವೇದ ಹಂಗೆ ಹೇಳಲ್ಲ. ಆದ್ರೆ ಭೂಲೋಕಕ್ಕೆ ಎದ್ದು ಬರ್ಬೇಕಾರೆ ಅವ್ರು ಇಷ್ಟು ದಿನ ನಂಬಿದ್ದು ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ. ಹೌದು. ಅವಾಗ ಜನಗಳಿಗೆ ಹಳೆಯದ ಬಗ್ಗೆ, ಅವ್ರ ನಂಬಿಕೆ ಬಗ್ಗೆ ವಾದಿಸೋಂಥ ಒಂದು ಕಾನ್ಸೆಪ್ಟೇ ಬರಲ್ಲ. ಆ ವಾದಿಸೋದಕ್ಕೆ ಒಂದು ಅವಕಾಶನೇ ಸಿಕ್ಕಲ್ಲ. ಯಾಕಂದ್ರೆ ಕಣ್ಮುಂದೆ ಅವರೇ ಮರಣ ಹೊಂದಿ, ಕಣ್ಮುಂದೆ ಅವರೇ ಭೂಲೋಕದಲ್ಲಿ ಇದೇ ಭೂಮಿಲಿ ಎದ್ದು ಬಂದಿರ್ಬೇಕಾರೆ ಅವ್ರ ಜೊತೆಗೆ ಎಲ್ಲ ಅವ್ರ ತಂದೆ ತಾಯಿ ಮುತ್ತಾತ ತಾತ ಎಲ್ಲ ಅಜ್ಜಂದ್ರು ಅವ್ರ ಕುಟುಂಬದವ್ರು ಎಲ್ಲರೂ ಎದ್ದು ಬಂದಿರ್ಬೇಕಾರೆ ಇದ್ರ ಬಗ್ಗೆ ಇದು ತಪ್ಪು ಇದು ಸುಳ್ಳು ಅಂತ ಹೇಳಕ್ಕೆ ಯಾರಿಗೂ ಮಾತೇ ಇರಲ್ಲ. ಅವಾಗ ಜನಗಳಿಗೆ ದೇವ್ರೇನ್ ಮಾಡ್ತಾನೆ, ಸತ್ಯನ ಕೊಡ್ತಾರೆ, ನೀತಿ ವಸ್ತ್ರನ ಕೊಡ್ತಾನೆ, ದೇವ್ರ ವಾಕ್ಯನ ಕೊಡ್ತಾರೆ, ಆಹಾರನ ಕೊಡ್ತಾರೆ, ತಿಳಿ ನೀರಾಗಿರಂತ ಏನ್ರಿ ಪವಿತ್ರಾತ್ಮನ ಕೊಡ್ತಾರೆ. ಎಲ್ಲ ಪ್ರಕಟಣೆ ಹೇಳ್ತಾರಲ್ಲ ಅದರ ಏನ್ರಿ, ಒಂದು ಜೀವಕರವಾದಂತ ನೀರಿನ ಒಂದು ನದಿ ಹರಿತಾ ಇದೆ, ಯಾರು ಬೇಕಾದ್ರೂ ಧಾರಾಳವಾಗಿ ಕುರಿಲಿ ಅಂತ ಹೇಳ್ತಾರಲ್ಲ. ಆ ಸತ್ಯಾರ್ಥಗಳನ್ನ ಕೊಟ್ಟಿದ್ಮೇಲೆ ಮನುಷ್ಯರಲ್ಲಿ ಎಲ್ಲಾ ಕೆಟ್ಟತನ ಅಂತಿದೆ. ಇದನ್ನೇನ್ ಮಾಡೋ, ಕೆಟ್ಟತನನ ಬಿಡಬೇಕು. ಬಿಟ್ಟುಬಿಟ್ಟು ಅವರೆಲ್ಲರೂ, ಪ್ರತಿಯೊಬ್ಬ ಮನುಷ್ಯರು ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅವನು ಎಷ್ಟು ಪರಿಶುದ್ಧವಾಗಿದ್ದ, ಎಷ್ಟು ಶುದ್ಧವಾಗಿದ್ದ, ದೇವ್ರಿಗೆ ಎಷ್ಟು ವಿಧೇಯನಾಗಿದ್ದ, ಈ ತರ ಪ್ರತಿಯೊಬ್ಬ ಮನುಷ್ಯನು ಬರಬೇಕು. ಆ ಹಂತಕ್ಕೆ ತರೋದಿಕ್ಕೇನೆ ಕ್ರಿಸ್ತನ್ಗೆ 1000 ವರ್ಷ ಅಂತ ಕೊಟ್ಟಿರೋದು. ಅದನ್ನ ಹೆಂಗ್ ತರ್ತಾರೆ ಅಂದ್ರೆ, ಜನಗಳಿಗೆ ಸತ್ಯ ಕುಟಿ 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 ಏನ್ ಮಾಡ್ತಾರೆ ಅಂದ್ರೆ ಬದಲಾವಣೆ ತರ್ತಾರೆ. ಹೇಗೆ ಬದಲಾವಣೆ? ಉದಾಹರಣೆಗೆ ಇವಾಗ ನೀವು ನಾವು ಇದನ್ನ ನೋಡಿದ್ದೀರಿ, ನಾವು ಹುಡ್ದಾಗಿಂದ ಯಾರೋ ಕ್ರೈಸ್ತವರ ಇಲ್ಲ. ಇಲ್ಲ. ನಾವು ಕ್ರೈಸ್ತವರಾಗಿದ್ಮೇಲೆ ಏನ್ರಿ, ಅವತ್ತಿಂದ ಇವತ್ತಿಗೂ ನಮ್ಮಲ್ಲಿ ಬದಲಾವಣೆನೇ ಇಲ್ವಾ? ನಾವು ಐತಿ. ಕ್ರೈಸ್ತವರಾದ ದಿನದಿಂದ ಇವತ್ತಿಗೂ ಬದಲಾವಣೆ ಐತಾ ಇಲ್ವಾ? ಐತಿ. ಆ ಬದಲಾವಣೆ ಹೆಂಗಾಯ್ತು? ನಮ್ಮಲ್ಲಿ ದೇವ್ರ ವಾಕ್ಯ ಹೆಚ್ಚಿನಾಗಿ ಬರ್ತಾ ಬರ್ತಾ ನಮ್ಮಲ್ಲಿ ಆಯ್ತು ಬದಲಾವಣೆ ಆಯ್ತು ಅಲ್ವರ? ಅದೇ ತರ ಲೋಕ ಜನಗಳಿಗೆ ಏನ್ರಿ, ಸೇತನ ಕಟ್ಟಾಕಿರ್ಬೇಕಾರೆ ಎಲ್ಲ ಕಣ್ಗಳು ಮಂಕ್ ಮಾಡ್ಬಿಟ್ಟಲ್ಲ ಈ ಪ್ರಪಂಚದ ಇವಾಗ, ಅವಾಗ ಕಟ್ಟಾಕಿರ್ತಾರೆ. ಅವಾಗ ಸತ್ಯ ಹೋಗ್ತಾ ಇರ್ಬೇಕಾರೆ ಖಂಡಿತವಾಗೂ ಅವರಲ್ಲಿ ಏನ್ ಮಾಡ್ತಾರೆ, ನಿಧಾನವಾಗಿ ಬದಲಾವಣೆ ತರ್ತಾರೆ. ಆದ್ರೆ ಕೆಲವು ಜನ ಇರ್ತಾರೆ ಏನ್ರಿ, ಒಳ್ಳೆ ಗುಣಗಳು ಇರ್ತಾರೆ, ಜೊತೆ ಕೆಟ್ಟ ಗುಣಗಳು ಇರ್ತಾರೆ. ಆಯ್ತಾ ಇಲ್ವಾ? ಐತಿ. ಇವಾಗ ನಾವೆಲ್ಲ ನೋಡ್ರಿ, ನಾವೆಲ್ಲ 100% ಒಳ್ಳೆಯವರಾ? ಇಲ್ಲ, ಇದಾವ. ಇದಾವೆ ಅಲ್ವಾ? ನಮ್ನಲ್ಲಿ ಏನಾಗ್ತಾರೆ, ಕೆಲವೊಂದ್ಸರಿ ಕೆಟ್ಟ ಗುಣಗಳು ಹೊರಗಡೆ ಬಂದ್ಬಿಡ್ತಾರೆ. ಆದ್ರೂ ಏನ್ ಮಾಡ್ತೀರಿ, ಅದೆಲ್ಲ ಕೆಟ್ಟದ್ದೆಲ್ಲ ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಕರೆಕ್ಟ್ ಅಲ್ವಾ? ಹೌದು. ಪಶ್ಚಾತ್ತಾಪ ಪಡೋದಿಕ್ಕೆ ಇವಾಗ ನಮ್ಗೆ ಅವಕಾಶ ಇದೆ. ಕ್ರಿಸ್ತನ್ ರಾಜ್ಯದಲ್ಲಿ ಹಂಗಿರಲ್ಲ. ತಪ್ಪು ಮಾಡೋಂಥ ಅವಶ್ಯಕತೆನೇ ಇಲ್ಲ, ಅವಕಾಶನೂ ಇರೋದಿಲ್ಲ. ತಪ್ಪು ಮಾಡೋಂಥ ಒಂದು ಏನ್ರಿ ನೆಸೆಸಿಟಿ ಇರೋದಿಲ್ಲ. ಏನಕ್ಕೆ ಬೇಕು? ಎಲ್ಲ ಚೆನ್ನಾಗಿರ್ಬೇಕಾರೆ, ಸೇತನ ಕಟ್ಟಾಕಿರ್ಬೇಕಾರೆ, ಎಲ್ಲ ಜನಗಳು ಚೆನ್ನಾಗಿರ್ಬೇಕಾರೆ ಏನಪ್ಪ ನಿಮ್ಗೆ ಇನ್ನೇನು ಕೆಲಸ? ಬರೀ ವಾಕ್ಯ ಕೇಳ್ರಿ, ನಿಮ್ ಗುಣಗಳನ್ನ ಮಾರ್ಪಾಡು ಮಾಡ್ಕೊಳ್ಳಿ, ಅಷ್ಟೇ ಕೇಳ್ದ. ಅವಾಗೇನೆ 2 ತರ ಗುಂಪಿನ ಜನಗನ ಬೇರೆ ಬೇರೆ ಮಾಡ್ತಾರೆ. ಅವಾಗ ಒಬ್ರು ಎಲ್ಲೋಯ್ತಾರೆ, ಇನ್ನೊಬ್ರು ಎಲ್ಲೋಯ್ತಾರೆ ನೋಡಿ. ಅಂತೀನಿ ಓದೋಣ ಎಲ್ಲಿ ಅಂತಂದ್ರೆ, ಅದಲ್ಲೇ ಮತ್ತೆ 25ನೇ ಅಧ್ಯಾಯ ಮತ್ತೆ 25ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ. ಆಗ ಅರಸನು ತನ್ನ ಬರಗಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನೋಡ್ರ, ಲೋಕಾದಿಯಿಂದ ದೇವರು ನಿಮ್ಗೋಸ್ಕರ ಸ್ಥಾಪನೆ ಮಾಡಿರಂತ ರಾಜ್ಯ ಅಲ್ವರ? ಯೇಸುಗೂ ಸೇಮ್ ಪ್ರೇರಣೆ ಕೊಟ್ರ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಏನಾಗ್ಲಿ, ಪರಿಶುದ್ಧ ನೆನೆಸಲ್ಪಡಲಿ, ಆಮೇಲೆ ನಿನ್ನ ರಾಜ್ಯವು ಬರಲಿ. ಎಲ್ಲಿ ಬರಲಿ? ಭೂಲೋಕದಲ್ಲಿ. ಎಸ್, ನಿನ್ನ ಚಿತ್ತ ಲೋಕದಲ್ಲಿಯೂ ನೆರವೇರಿ. ಅದನ್ನೇ ಹೇಳ್ತಾರೆ, ಅದೇ ಹೇಳೋದಿಲ್ಲಿ ಏನ್ರಿ, ಲೋಕಾದಿಯಿಂದ ರಾಜ್ಯವನ್ನು ನಿಮಗೋಸ್ಕರ ಸಿದ್ಧ ಮಾಡಿಸಿ. ಇಂಥ ಜನಗಳಿಗೇನೆ ದೇವರು ತನ್ನ ಭೂಲೋಕದಲ್ಲಿ ರಾಜ್ಯವನ್ನು ಸಿದ್ಧ ಮಾಡಿಸಿರೋದು. ಆದಾಮ್ ಪಾಪ ಮಾಡಿದ್ರೆ ಕಳೆದೋಗ್ಬಿಡ್ತು. ಇವಾಗ ಇದೇ ತರ ಜನಗಳು ವಾಪಸ್ಸು ಪರಿಶುದ್ಧವಾಗಾದ್ರೆ ರಾಜ್ಯ ಯಾರಿಗೋಸ್ಕರ ಮಾಡಿರೋದು? ಇಂಥವ್ರಿಗೆ ತಾನೆ. ಆ ರಾಜ್ಯ ನಿಮ್ಮಡಿ ನೀವು ವರ್ಷ ಪಡಿಸ್ಕೊಳ್ಳಿ ನೋಡ್ರ. ಅದಕ್ಕೆ ಕೊರಿಂಥದಲ್ಲಿ 1ನೇ ಕೊರಿಂಥ 15ನೇ ಅಧ್ಯಾಯ ಕ್ರಿಸ್ತನ್ ಬಂದು ಏನ್ ಮಾಡ್ತಾರೆ ನೋಡಿ. 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ 24 ಓದಿ ಅಂತೀನಿ. ಮೊದಲು 25 ಓದಿ, ಆಮೇಲೆ ಏನ್ರಿ 24. 1ನೇ ಕೊರಿಂಥ 15,
25 ಮೊದಲು ಓದಿ, ಆಮೇಲೆ 24 ಓದಿ. ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಅವಶ್ಯ. ರಾಜ್ಯವನ್ನು ಆಳುವುದು ಅವಶ್ಯ. ಕ್ರಿಸ್ತನು ರಾಜ್ಯವನ್ನು ಆಳೋದು ಅವಶ್ಯ. ಎಲ್ಲಿವರೆಗೂ? ಎಲ್ಲವನ್ನೂ ಆತನ ಪಾದಕ್ಕೆ ಹಾಕತನಕ. ಹಂಗಾರೆ ಕ್ರಿಸ್ತನ ಪಾದಕ್ಕೆ ಹಾಕತನಕ ರಾಜ್ಯ ಆಳ್ವಿಕೆ ಮಾಡಬೇಕು ಕ್ರಿಸ್ತನು. ಯಾವ ರಾಜ್ಯ? ನಿನ್ನ ರಾಜ್ಯವು ಬರುವುದಾಗೇನಲ್ಲ, ಆ ರಾಜ್ಯದಲ್ಲಿ ಕ್ರಿಸ್ತನ ಆಳ್ವಿಕೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ 24. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಸಮಾಪ್ತಿ. ನೋಡ್ರ, ಕ್ರಿಸ್ತನು ಈ ರಾಜ್ಯವನ್ನು, ಎಲ್ಲಾ ದೊರೆತನ, ಅಧಿಕಾರಗಳನ್ನ ಎಲ್ಲವನ್ನೂ ಅಧೀನಪಡಿಸಿ ದೇವ್ರಿಗೆ ಏನ್ ಮಾಡ್ತಾರೆ? ಒಪ್ಪಿಸ್ತಾರೆ. ಅದೇ 1000 ವರ್ಷ ಈ ಕ್ರಿಸ್ತನು ಮಾಡುವಂತ ಕೆಲಸ. ಅವಾಗ ಸಮಾಪ್ತಿ. ಅರ್ಥ ಆಯ್ತಾ? ಇದು 1000 years ನಡೀತಾವಿದೆ. ಇದನ್ನೇ ಸಾಮ್ಯದ ರೂಪದಲ್ಲಿ ಮತ್ತೆ 25ನೇ ಅಧ್ಯಾಯದಲ್ಲಿ ಹೇಳಿರೋದು. ಓಕೆನಾ ಬ್ರದರ್? ಓಕೆ, ಥ್ಯಾಂಕ್ ಯು. ಓಕೆ, ಸರಿ. ಓಕೆ. ಬೇರೆ ಯಾರಿಗಾರ ಪ್ರಶ್ನೆ ಇದೆಯಾ? ಗೋಪಾಲ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ? ಜೇಕಬ್ ಬ್ರದರ್ ಹೇಳಿ. ಪ್ರಾರ್ಥನೆ. ಬ್ರದರ್ ಕೇಳಿಸ್ತದೆ ಬ್ರದರ್? ಗೋಪಾಲ ಬ್ರದರ್ ಹೇಳ್ರಿ. ಯಾರು? ಗೋಪಾಲ ಬ್ರದರ, ಜೇಕಬ್ ಬ್ರದರ? ಓಕೆ, ಗೋಪಾಲ್ ಬ್ರದರ್ ಹೇಳಂಗಿದ್ರೆ ಹೇಳಿ, ಆಮೇಲೆ ಕೇಳ್ತೀನಿ ಬ್ರದರ್ ಜೇಕಬ್. ಸರಿ, ಗೋಪಾಲ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ? ಅದೇ ಬ್ರದರ್, ಪ್ರಾರ್ಥನೆ ಜಾಸ್ತಿ ಇದ್ರಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರಲ್ಲ ಜಾಸ್ತಿ. ಖಂಡಿತವಾಗೂ ಪ್ರಾರ್ಥನೆ ಮಾಡ್ಲೇಬೇಕು. ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡೋರು. ಪ್ರಾರ್ಥನೆ ಅದು ಯಾವ ರೀತಿ ಮಾಡ್ಬೇಕು ಏನು ಅಂತ? ಪ್ರಾರ್ಥನೆಗೇನೆ ಪಾಠ ಇದೆ ಬ್ರದರ್. ಆಯ್ತರ? ಅದ್ರಲ್ಲಿ ಹಾ, ಡೀಟೇಲ್ ಆಗಿ ನೋಡೋಣ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಲ್ವರ? ಹಾ. ಯಾಕಂದ್ರೆ ಎಷ್ಟೆಷ್ಟು ಭಕ್ತರುಗಳು ಪ್ರಾರ್ಥನೆಯಿಂದ ಎಷ್ಟೆಷ್ಟು ವಿಚಾರಗಳನ್ನ ಗೆದ್ದವ್ರೆ ಹೌದೌದು. ಅಲ್ವರ? ರಾಜ್ಯಗಳನ್ನ ಗೆದ್ದವ್ರೆ ಅಲ್ವರ? ನಮ್ಮ ಕ್ರಿಸ್ತನ ಏನ್ ಮಾಡಿದ್ರು? ಎಲ್ಲಾ ಒಂದು ದೇವರಿಂದ ಬಲ ಏನ್ ಮಾಡಿದ್ರು? ಕೃಪೆ, ದಯೆಯನ್ನು ಹೊಂದ್ಕೊಂಡ್ರು. ಎಷ್ಟೋ ವಿಚಾರಗಳಿಗೆ ಎಲ್ಲಾ ಎಂತ ಮುಖ್ಯವಾಗಿ ಏನು ಎಷ್ಟೋ ವಿಚಾರ ಏನ್ರಿ, ಎಲ್ಲಾ ವಿಚಾರಗಳನ್ನ ದೇವತ ಪ್ರಾರ್ಥನೆಯಲ್ಲಿ ಅವ್ರು ಸಲ್ಲಿಸಿದ್ದಾರೆ. ಅದರ ಸದ್ಯ ನೋಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ಲೇಬೇಕು. ಕ್ರೈಸ್ತರಾಗಿರೋ ಪ್ರತಿಯೊಬ್ಬರಿಗೂ, ನಮಗೂ ದೇವ್ರಿಗೂ ಇರೋಂಥ ಕಾಂಟ್ಯಾಕ್ಟ್ ಏನಪ್ಪಾ ಅಂದ್ರೆ ಒಂದು ಪ್ರಾರ್ಥನೆ. ಇವಾಗ ತಾಯಿಗೂ ಒಂದು ಕೂಸಿಗೆ ಗರ್ಭದಲ್ಲಿ ಅದು ಇದೆ ಗೊತ್ತಾ? ಏನಂತಾರೆ? ಹೇಳ್ತಾರೆ ಕನ್ನಡದಲ್ಲಿ ಕರಳು. ಕರಳು ಬಳ್ಳಿ. ಅದೇ ಕರಳು ಬಳ್ಳಿನೇ ನಮಗೂ ದೇವ್ರಿಗೂ ನಡುವೆ ಇರೋಂಥ ಅದೇ ಪ್ರಾರ್ಥನೆ. ಸರಿ, ನೋಡೋಣ. ಓಕೆ, ಸರಿ. ಬೇರೆ ಜೇಕಬ್ ಬ್ರದರ್ ಹೇಳ್ರಿ. ಬ್ರದರ್, ಒಂದೆರಡು ಕ್ವಶನ್ ಇದೆ. ಓಕೆ. ಯೇಸು ಕ್ರಿಸ್ತ ಪುನರುತ್ಥಾನ ಆದ್ಮೇಲೆ ಹೇಳ್ತಾರಲ್ಲ ಬ್ರದರ್, ಹಾ ಅವಾಗ ಸ್ತ್ರೀಗೆ ಹೇಳ್ತಾರೆ, ನೀನು ನನ್ನ ಮುಟ್ಬೇಡ, ನಾನು ತಂದೆ ಹತ್ರ ಹೋಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ತಾಮಾಗಿ ಒಂದ್ಸಲ ಹೇಳ್ತಾರೆ, ಅಲ್ಲಿ ನನ್ನ ಮುಟ್ಟು ಅಂತ ಹೇಳ್ತಾರೆ. ಇದು ಏನ್ ಅರ್ಥಕ್ಕೋಸ್ಕರ ಆತರ ಹೇಳಿದಾರೆ ಬ್ರದರ್, ಮುಟ್ಬೇಡ ಅಂತ ಸ್ತ್ರೀಗೆ? ಸೂಪರ್ ಬ್ರದರ್, ಸೂಪರ್ ಪಾಯಿಂಟ್. ಅದರ ಏನಂತಂದ್ರೆ ಅದು ನೋಡ್ಬೇಕಾದ್ರೆ ಆ ಯೋಹಾನದಲ್ಲಿ ಬರ್ತಾರೆ ಅಂತ ತಿಳ್ಕೊಂತೀನಿ. ಕರೆಕ್ಟಾ? ಹೌದೌದು. ಯೋಹಾನದಲ್ಲಿ 20ನೇ ಅಧ್ಯಾಯ ಏನ್ರಿ, ಅಲ್ಲಿ ನೋಡ್ಬೇಕಾದ್ರೆ 16 ಮತ್ತು 17 ನೋಡಿ. ಓಕೆ. ಯೋಹಾನ 20ನೇ ಅಧ್ಯಾಯ 16 ಮತ್ತು 17. ಹೋದ್ರಿ? 16 ಬ್ರದರ್. ಜಾನ್ 20th chapter 16 and 17. ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬನಿ ಅಂದಳು. ರಬ್ಬಿನಿ ಅಂದರೆ ಗುರುವೇ ಎಂದರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ. ನೋಡ್ರ, ಇಲ್ಲಿ ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಮರಿಯಾಳು ಏನ್ ಮಾಡ್ತಾಳೆ? ಕ್ರಿಸ್ತನ ಹಿಡ್ಕೊಂಡ್ಬಿಟ್ಟು ರಬೋನಿ ಅಂತ ಹೇಳ್ತಾಳೆ. ಅವಾಗ ಯೇಸು ಕ್ರಿಸ್ತ ನಾನು ಹಿಡಿಬಿಡ ಅಂತ ಹೇಳ್ತಾರೆ ಅಲ್ವರ? ಏನಕ್ಕಿದು? ಏನು ಯೇಸು ಕ್ರಿಸ್ತನ ಹಿಡಿದ್ರಿ ಹಿಂಗೆ ಹೇಳ್ಕೊಳಣ ಅಲ್ವರ? ಇಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಮರಿಯಾಳು ಸಮಾಧಿ ಹತ್ರ ಬರ್ತಾಳೆ. ಸಮಾಧಿ ಹತ್ರ ಬಂದ್ರೆ ಸಮಾಧಿಯೊಳಗೆ ಯಾರಿಲ್ಲ? ಯೇಸು ಕ್ರಿಸ್ತನ ಇಲ್ಲ. ಬೇಕಾ ಅಲ್ಲೇ ನೋಡಿರ್ತೀನಿ. ಎಲ್ಲಿ ಮತ್ತೆ ಸಾರಿ, ಯೋಹಾನದಲ್ಲಿ 20ನೇ ಅಧ್ಯಾಯ ಏನ್ರಿ, 20ನೇ ಅಧ್ಯಾಯ 13th verse. ಅವರು ಆಕೆಯನ್ನು, ಅಮ್ಮ, ನೀನು ಏಕೆ ಅಳುತ್ತಿ ಎಂದು ಕೇಳಲು, ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದೀರಾ, ಆತನು ಎಲ್ಲಿ ಇಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ಅಂದಳು. ನೋಡ್ರ, ಸ್ವಾಮಿ ತಗೊಂಡೋಗ್ಬಿಟ್ಟಿದ್ದೀರಾ? ಸ್ವಾಮಿ ಇಲ್ಲ. ಹಂಗಾರೆ ಸಮಾಜ ಸ್ವಾಮಿ ಇರಲಿಲ್ಲ. ಅದಕ್ಕೆ ಹೆಂಗ್ ಕೇಳ್ತಾರೆ? ಸ್ವಾಮಿ ಎಲ್ಲಿ ತಗೊಂಡಿದ್ರಿ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅಂತಾರೆ. ಕಂಟಿನ್ಯೂ. ಆತನು ಯೇಸು ಅಂತ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಏಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ ತೋಟಗಾರನೆಂದು ನೆನೆಸಿದಂತೆ.
ಯೇಸು ಕ್ರಿಸ್ತು ಅಲ್ಲೇ ಇದ್ದಾರೆ, ಇವ್ರು ತಿರುಗಿ ನೋಡ್ತಾರೆ, ಮಾತಾಡಿಸ್ತಾ ಇದ್ದಾರೆ. ಅರೆ ಯೇಸು ಕ್ರಿಸ್ತು ನಾ ಮರಿಯಳು ಏನ್ ಮಾಡಕ್ಕಾಗಿಲ್ವಂತೆ ಗುರ್ತಿಡಿಯಕ್ಕೆ? ಆಗ್ಲಿಲ್ಲ ಅಂತ. ಯೇಸು ಕ್ರಿಸ್ತು ಯಾವ ತರ ಇದ್ರಂತೆ ನೋಡೋದಿಕ್ಕೆ? ತೋಟಗಾರ. ತೋಟಗಾರನ ತರ ಇದ್ರಂತೆ. ಕರೆಕ್ಟಾ? ಆಮೇಲೆ ಏನಾಯ್ತಂತೆ ನೋಡಿ ನೆಕ್ಸ್ಟ್. ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ನೋಡ್ರ ಏನ್ ಕೇಳ್ತಾರೆ ಮರಿಯಳು? ತೋಟಗಾರ ಅಂತ ಕೇಳ್ತಾರೆ. ತೋಟಗಾರ ಹತ್ರ ನೀವೇನ್ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ದಯವಿಟ್ಟು ಏನ್ ಮಾಡಿ ನಮ್ಮ ಏನ್ರಿ Yes. ಸ್ವಾಮಿ ದೇಹನ ಕೊಟ್ಬಿಡಿ ಅಂತ ಕೇಳ್ತಾರೆ. ಅಂದ್ರೆ ಯಾಕೆ ಮರಿಯಾಳು ಯೇಸು ಕ್ರಿಸ್ತನ ಇಲ್ಲಿ ಕಂಡಿಡ್ಕೊಂಡಿಲ್ಲ? ಯಾಕೆ ತೋಟಗಾರನ ತರ ಕಾಣಿಸಿದ್ದು ಯೇಸು ಕ್ರಿಸ್ತು ಇಲ್ಲಿ ಮರಿಯಾಳಿಗೆ? ಯಾಕೆ? ಶರೀರ ಬೇರೆನಾ ಯಾಕೆ ಅಂದ್ರೆ ಅದಕ್ಕೆ ಒಂದು ಪಾಠ ಇದೆ, ಓಕೆನಾ? ಆ ಪಾಠದಲ್ಲಿ ನೋಡೋಣ ಅದರ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತು ನಾವೆಲ್ಲ ನೆನ್ಸ್ಕೊಂಡ ರೀತಿಯಲ್ಲಿ ಯೇಸು ಕ್ರಿಸ್ತನ್ ತರ ಮರಿಯಾಳಿಗೆ ಏನಾಗಿಲ್ಲ, ಕಾಣಿಸ್ಕೊಂಡಿದ್ದು ಯಾವ ತರ? ತೋಟಗಾರನ ತರ. ಆಮೇಲೆ ಏನೈತೆ ನೆಕ್ಸ್ಟ್ 16ನೇ ವಾಕ್ಯ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬೋನಿ ಎಂದಳು. ನೋಡ್ರ ಏನ್ತ್ರೆ ಮರಿಯಳೆ ಅಂತ ಹೇಳಿದ ತಕ್ಷಣ ಅವಾಗ ಕ್ರಿಸ್ತನ್ನ ಕಂಡು ಹಿಡ್ಕೊಂಡು ಮರಿಯಾಳು ತಿರುಗ್ಬಿಟ್ಟು ರಬೋನಿ ಅಂದ್ರೆ ಏನ್ರಿ ಮಾಸ್ಟರ್ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಮರಿಯಳು ಏನ್ ಮಾಡ್ತಾಳೆ ಯೇಸು ಕ್ರಿಸ್ತ ನೆಕ್ಸ್ಟ್? ರಬೋನಿ ಅಂದರೆ ಗುರು ಎಂದರ್ಥ. ಯೇಸು ಆಕೆಗೆ ನನ್ನನ್ನು ಹಿಡಿಯಬೇಡ. ವೆಯ್ಟ್ ಹಂಗಾರೆ ಏನ್ ಮಾಡೋರೆ? ಯೇಸು ಕ್ರಿಸ್ತನ್ನ ಏನ್ರಿ ಕಂಡು ಹಿಡ್ದಿದ ತಕ್ಷಣ ಮರಿಯಾಳು ಏನ್ ಮಾಡೋರೆ? ರಬೋನಿ ಅಂತ ಅಂದಿದ ತಕ್ಷಣ ಯೇಸು ಕ್ರಿಸ್ತನ್ ಏನ್ ಮಾಡಿದಾರೆ? ಗಟ್ಟಿಯಾಗಿ ಹಿಡ್ಕಣವ್ರೆ. ಯಾಕೆ? ಸಮಾಧಿ ಇಲ್ವಲ್ಲ, ಇವ್ರು ತಪ್ಪಿಸ್ಕೊಂಡಿಬ್ರೆ ಇಲ್ಲಿ ಬಂದ್ಬಿಟ್ಟವ್ರೆ. ಇನ್ನೇನ್ ಮಾಡ್ತಾರೆ ಹೇಳ್ರಿ ಖುಷಿಯಲ್ಲಿ? ಈಗ ಯಾರು ಸತ್ತವ್ರು ಎದ್ದು ಬಂದ್ರೆ ಏನ್ ಮಾಡ್ತೀರಿ ಎಷ್ಟು ಖುಷಿಯಲ್ಲಿ? ಇವಾಗ ಮನೆಯಲ್ಲಿ ತುಂಬಾ ಬೇಕಾದವ್ರು ಹುಷಾರಿಲ್ದ್ರ ತಪ್ಪೋಗಿ ಮನೆಗೆ ಬಂದ್ಬಿಟ್ರು ಎಷ್ಟು ಖುಷಿನ ಹಿಡ್ಕಂತೀರಿ. ಇಲ್ಲಿ ಹೋಗಿ ತಪ್ಕೊಳವ್ರೆ ಅಂತಂದ್ರೆ ಏನಾಗಿರ್ಬೇಕು? ಮರಿಯಾಳಿಗೆ ಅಷ್ಟು ಖುಷಿಯಾಗಿರ್ಬೇಕು. ಯೇಸು ಕ್ರಿಸ್ತ ಏನ್ ಅದ್ಗೆ ನನ್ನ ಹಿಡಿಬೇಡ, ಕರೆಕ್ಟಾ? ಹೌದು. ಆಕ್ಚುಲಿ ಹಿಡಿಬೇಡ ಅಂತಲ್ಲ, ಅಲ್ಲಿ ಒಂದು ಪ್ರಾಪರ್ ಆಗಿರೋ ಅಂತ ಒಂದು ವರ್ಡು ಹಿಡಿಬೇಡ ಅಂತಲ್ಲ. ಅಲ್ಲಿ ನಾವು ಗ್ರೀಕಲ್ಲಿ ನೋಡಿದ್ರೆ ಏನ್ರಿ ಏನಪ್ಪ ಬರ್ತಾರೆ ಅಂತಂದ್ರೆ ನನ್ನನ್ನ ಅಪ್ಕೊಂಬೇಡ. ಏನ್ರಿ ಇವಾಗ ಯಾರೋ ಒಂದು ಗಟ್ಟಿಗೆ ಅಪ್ಕೊಂಡ್ಬಿಡ್ತೀವಿ ಗೊತ್ತಾ, ಬ್ರಿಡ್ಜ್ ರೀತಿಲಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡ, ಎಲ್ಲೂ ಹೋಗಲ್ಲ, ವರಿ ಮಾಡ್ಬೇಡ. ಏನ್ರಿ ನಾನು ಎಲ್ಲೂ ಹೋಗಲ್ಲ, ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ನಾನು ಇನ್ನೂ ಏನಾಗಿಲ್ಲ, ಪರಲೋಕಕ್ಕಿನ್ನ ಇನ್ನೂ ಏರೋಗಿಲ್ಲ. ತಂದೆ ಬಳಿಗೆ ಹೋಗಿಲ್ಲ, ನಿಮ್ಮ ತಂದೆ ಬಳಿ, ನನ್ನ ತಂದೆ ಬಳಿ, ನನ್ನ ದೇವರು ನಿನ್ನ ದೇವ್ರ ಬಳಿಗೆ ಹೋಗಿಲ್ಲ. ನಾನು ಇನ್ನೂ ಬುಲೋಕದಲ್ಲಿ ಇರ್ತೀನಿ, ವರಿ ಮಾಡ್ಬೇಡ. ಅಂದ್ರೆ ದಯವಿಟ್ಟು ಏನು ಮಾಡು, ನಾನು ಪುನರ್ತನಾಗಿರೋ ವಿಚಾರ ದಯವಿಟ್ಟು ಏನು ಮಾಡು, ಎಲ್ಲರಿಗೂ ಹೋಗ್ಬಿಟ್ಟು ನೀನನ್ನು ತಿಳಿಸು ಅಂತ ಹೇಳ್ತಾರೆ. ಅರ್ಥ ಆಯ್ತಾರ? ಅದಕ್ಕೆ ಇಲ್ಲಿ ಮರಿಯಾಳಿಗೆ ಯಾವ ಥರ ಗೋಚರ ಆದರೂ ಇದು ಏನಕ್ಕೆ ಅಂತ ಅಂದ್ಬಿಟ್ಟು ನಾವೇನು ಮಾಡೋಣ ಅದರ ನೋಡೋಣ. ಅದರ ನೋಡಿ ಒತ್ತಲ್ಲಿ ಕ್ರಿಸ್ತನ ಐಡೆಂಟಿಫೈ ಮಾಡಿರೋದಕ್ಕೆ ಏನ್ರಿ ಅವರ ತುಂಬ ಒಂದು ಸಂತೋಷ ಏನು ಮಾಡ್ತಾರೆ, ಗಟ್ಟಿಗೆ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರೆ ನಾನು ಹಿಡಿಬೇಡ ಅಂತ ಹೇಳ್ತಾರೆ, ಓಕೆನಾ? ಆಮೇಲೆ ಅಲ್ಲಿ ತೋಮಾಗ್ ನೋಡ್ಬೇಕಾರೆ ತೋಮಾಗ್ ಹೆಂಗ್ ಕಾಣಿಸ್ಕೊಂತಾರೆ ನೋಡಿರ್ತೀನಿ. ತೋಮಾಗ್ ನೋಡಿರ್ತೀನಿ ಎಲ್ರಿ? ತೋಮ ಅದರಲ್ಲೇ ಅಲ್ಲಿ ಇನ್ನೊಂದು ಅವ್ರು ಮರ್ಯಾದೆ ಹಿಡ್ದಿದ್ರು ಏನು ಆಗ್ತಾರೆ, ಏನ್ ತೊಂದ್ರೆ ಏನು ಇದಾಗ್ತಾರಲ್ಲ ಮತ್ತೆ ಏನಾಗ್ತಾರಲ್ಲ, ಏನಿಲ್ಲಲ್ಲ. ಏನಿಲ್ಲ. ಓಕೆ ಓಕೆ. ಅಂದ್ರೆ ಹಿಡ್ಕೊಂಬಿಡ ಹೆಂಗ್ ಗೊತ್ತಾ? ಇವಾಗ ಯಾರೋ ಒಬ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಎಕ್ಸಾಂಪಲ್ ಹೇಳೋದು ನಾವು, ಉದಾಹರಣೆಗೆ ನೀವು ಆಫೀಸ್ಗೆ ಹೋಗ್ತಾ ಇರ್ತೀನಿ ತಿಳ್ಕೊಳ್ಳಿ. ಮಕ್ಳು ಏನ್ ಮಾಡ್ತಾರೆ, ಚಿಕ್ಕ ಮಕ್ಳಾದ್ರೆ ಕೈ ಕೈಲಿ ಹಿಡ್ಕೊಂಡ್ಬಿಡ್ತಾರೆ. ಅಪ್ಪ ನನ್ಗೆ ಗೊತ್ತಿಲ್ಲ, ನಾನು ಬರ್ತೀನಿ ಅಂತ, ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಆ ಥರ ನಿಮ್ಮ ಮನೆಗೆ ಯಾರು ಮಾಡ್ತಾರ ಈ ಕಾಲದಲ್ಲಿ? ಯಾರಿಗೂ ನೀವು ಮಾಡ್ತಾರ? ಈ ಕಾಲದಲ್ಲಿ ಯಾರು ಮಾಡಲ್ಲ ಬಿಡ್ರಿ. ಹೋಗತಿ ಹೋಗಪ್ಪ ಅಂತಂತಾರೆ, ಮೊಬೈಲ್ ಇಟ್ಕೊಂಡು ಆಟ ಆಡ್ಬೋದು ಅಂತ. ಮೊಬೈಲ್ ಟಿವಿ ಸಾಕು. ಒಂದು ಕಾಲದಲ್ಲಿ ಅಪ್ಪ ಅಮ್ಮ ಎಲ್ಲರೂ ಹೋಯ್ತೀನಿ ಅಂತಂದ್ರೆ ಮಕ್ಳು ಏನ್ ಮಾಡೋರು? ಹಂಗೆ ಅಳೋದು ಬಿಡದೆ ಏನ್ ಆಡೋರು. ನಮ್ನ ಕೊರೋನಾಗೆ ನಮ್ಗೆ ಗೊತ್ತಿಲ್ಲ, ನಾವು ಗೊತ್ತಿರಿ ಅಂತ ಅಲ್ವರ. ಈ ಕಾಲದಲ್ಲಿ ಅಲ್ಲಿಲ್ಲ. ಏನಿವೆ ಇನ್ ಫ್ಯಾಕ್ಟ್ ನೋಡ್ಬೇಕಾದ್ರೆ ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಇಡೀ ಬಿಡ, ಎಲ್ಲೂ ಹೋಗಲ್ಲ, ನಾನು ಬರ್ತೀನಿ ಅಲ್ವರ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ವಾಪಸ್ ಬಂದ್ಬಿಡ್ತೀನಿ 10 ನಿಮಿಷದಲ್ಲಿ ಅಂತ ಹೇಳ್ತಾರಲ್ಲ. ಇದೇ ಆಂಗಲ್ದಲ್ಲಿ ಯೇಸು ಕ್ರಿಸ್ತ ಹೇಳಿದ್ರು. ಏನಕ್ಕೆ ಹಿಂಗೆ ಹೇಳಿದ್ರು? ಇದಕ್ಕೆಲ್ಲ ಡೀಟೇಲ್ ಆಗಿ ಬ್ಯೂಟಿಫುಲ್ ಪಾಠ ಇದೆ. ಆ ಪಾಠದಲ್ಲಿ ಬ್ಯೂಟಿಫುಲ್ ನೋಡೋಣ್ರಿ, ಎಲ್ಲ ವಾಕ್ಯದ ಮುಖಾಂತರ ನೋಡೋಣ. ಏನಕ್ಕೆ ಹಿಂಗೆ ಹೇಳಿದ್ರು, ಏಕೆ ನಾನು ಜಲ್ದಿ ಬರ್ತೀನಿ ಅಂತಂದ್ರು, ಅದರ ನಾನು ಎಲ್ಲೂ ಹೋಗಲ್ಲ ಅಂತ ಯಾಕೆ ಹೇಳಿದ್ದು, ಇಲ್ಲೇ ಇರ್ತೀನಿ ಅಂತ ಹೇಳಿದ್ದು, ಎಲ್ಲರಿಗೂ ವಾಕ್ಯ ಮುಖಾಂತರ ಸೂಪರ್ ಆಗಿ ನಾವು ವಾಕ್ಯಗಳ ಮುಖಾಂತರ ನೋಡೋಣ, ಓಕೆನಾ? ಇದು ಶಾರ್ಟ್ ಆನ್ಸರ್ ನಿಮ್ಗೆ, ಓಕೆನಾ ಬ್ರದರ್? ಓಕೆ ಓಕೆ ಗುಡ್. ಅದೇ ಥರ ಥಾಮಸ್ಗೆ ಏನಾಗಿತ್ತು ಅಂದ್ರೆ, ಥಾಮಸ್ ಹೇಳ್ಬಿಡ್ತಾರೆ. ಏನ್ ಹೇಳ್ತಾರೆ ನೋಡ್ರಿ, ಅದರಲ್ಲಿ ನೋಡೋಣ ಎಲ್ಲಿ ಅಂತಂದ್ರೆ 24-25 ಅದರಲ್ಲಿ ಓದಿ. ಚಾಪ್ಟರ್ 20 ಬ್ರದರ್. ಯೋಹಾನ 20ನೇ ಅಧ್ಯಾಯದಲ್ಲಿ 20ನೇ ಅಧ್ಯಾಯ 24-25ನೇ ವಾಕ್ಯ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿಮೇನನ್ನು ನೆನೆಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ.
ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ನನ್ನ ಕೈಗಳಲ್ಲಿ ಮೊಳೆಗಳಿಂದ ಗಾಯವನ್ನು ನೋಡಿ, ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳು ಇಟ್ಟು ಆತನ ಪಕ್ಕೆಯಲ್ಲೇ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಹ್ಮ್ ಮಾತನ್ನು ನಂಬುವುದಿಲ್ಲ ಅಂದನು. ಅಷ್ಟೇ. ಅದಕ್ಕೆ ಏನ್ ಮಾಡ್ತಾರೆ, ಇವ್ ನಂಬದಿಲ್ಲ ಅನ್ಬಿಟ್ರಲ್ಲ, ಇವ್ ನಮ್ದಿವ್ರು ಹೆಂಗೆ ಇವಾಗ ಲೋಕದ ಕಟ್ಟೆ ಕಡೆ ಹೋಗಿ ಸ್ವಾರ್ಥ ಸಾರು ಅಂತ ಹೇಳಿದ್ರೆ ಇವ್ರಿಗೆ ನಂಬಿಕೆ ಇಲ್ಲ, ಮತ್ತೆ ಬೇರೆಯವ್ರಿಗೆ ಹೆಂಗ್ ಸಾರ್ತಾರೆ? ಸರಕಾಗ್ತದಾ? ಅದಕ್ಕೆ ಏನ್ ಮಾಡ್ತಾರೆ, ನಿನ್ ಡೌಟ್ ಇದೆಯೇನಪ್ಪ, ಆಯ್ತಪ್ಪ ನಿನ್ ಡೌಟ್ ನಾನು ಏನ್ ಮಾಡ್ತೀನಿ, ಬಂದು ಕ್ಲಿಯರ್ ಮಾಡ್ತೀನಿ, ತಗೊಳಪ್ಪ ನೋಡಪ್ಪ ನನ್ನ ಗಾಯ ನೀ ಏನು ಕೇಳಿದೆ, ಉಣ್ಣಲ್ಲಿ ಕರಿ ಹಾಕ್ಕೊಂಡು ಕೈ ಹಾಕ್ಬಿಟ್ಟು ನೋಡು ಅಂತ, ಬೆಳ್ಳ ಹಾಕ್ಬಿಟ್ಟು ನೋಡು ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ಅವ್ರ ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ಕ್ರಿಸ್ತನ್ ಏನ್ ಮಾಡ್ತಾರೆ, ಈ ತರ ಇವ್ರಿಗೆ ಕಾಣಿಸ್ಕೊಂತಾರೆ ಇಲ್ಲಿ. ಓಕೆನಾ? ಓಕೆ ಓಕೆ, ಇದು ಇನ್ನ ಡೀಟೇಲ್ ಸ್ಟಡಿ ಇದೆ. ಏನು ಡೀಟೇಲ್ ಸ್ಟಡಿ ಅಂತಂದ್ರೆ ಇವಾಗ ನಾನು ಹೇಳಿರೋದು ಒಂದು 10% ಮಾತ್ರ, ಇನ್ನು 90% ಇನ್ನ ಅತಿ ಶೀಘ್ರದಲ್ಲಿ ಮುಂದೆ ಪಾಠಗಳು ಬರ್ತಾರೆ, ಅದ್ರಲ್ಲಿ ನೋಡೋಣ. ಓಕೆನಾ? ಓಕೆ, ಇನ್ನೊಂದಿದೆ. ಹೇಳಿ. ಆ ಅಲ್ಲಿ ಪೇತ್ರ, ಯೋವನ, ಯಾಕೋಬ ಇದರಲ್ಲಿ ಯೇಸು ಕ್ರಿಸ್ತ ಕಾಣಿಸ್ಕೊಳ್ತಾರಲ್ಲ ಬ್ರದರ್, ಎಲಿಯಾ ಈ ಕಡೆ ಮೋಶೆ ಅಂತ. ಹಾ. ಅದು ಯಾವ ಕಾರಣಕ್ಕಾಗಿ ಅವರಿಬ್ರು ತೋರಿಸ್ಕೊಂಡ್ರು, ಮತ್ತು ದೀರ್ಘದರ್ಶನ ವಾರ್ತೆ ಅಂದ್ರೆ ಹೆಂಗ್ ಬ್ರದರ್ ಅವ್ರು ಕಂಡಿಡ್ಕೊಳ್ತಾರೆ, ಮತ್ತು ದೀರ್ಘದರ್ಶನ ಅಂದ್ರೆ ಹೆಂಗ್ ಬ್ರದರ್ ನಾವು ಕಂಡಿಡ್ಕೊಳ್ಳೋದು? ಓಕೆ ಸರಿ, ಮ್ಯಾಥ್ಯೂ 17 ಚಾಪ್ಟರ್ ಬರ್ತಾರೆ ಅದು. ಓಕೆನಾ? ಮ್ಯಾಥ್ಯೂ 17 ಚಾಪ್ಟರ್ಲಿ ಅಲ್ಲಿ ಕ್ರಿಸ್ತನು ಏನಾಗ್ತಾರೆ ಅಂತ ನೋಡಿರ್ತೀನಿ, ಓದೋಣ. ಮ್ಯಾಥ್ಯೂ 17 ಚಾಪ್ಟರ್ಲಿ ಸೆಕೆಂಡ್ ವರ್ಸ್ ಬ್ರದರ್. 2. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತನಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಓಕೆ ಆಗ ಸಾಕು ನೋಡಿರ್ತೀನಿ ಅಂತಾರೆ ಅವರು, ಎಂತ ಮರುರೂಪ ಆದ್ರು ಅಂತ ಬರ್ತಾರೆ ಅಲ್ವರ. ಅವಾಗ ಏನಾಗ್ತಾರೆ, ಮೋಸೆ ಮತ್ತೆ ಎಲಿಯಾ ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಂತ ಕೇಳ್ತಾರಲ್ವರ. ಸರಿ, ಇವಾಗ ಇಲ್ಲಿ ಕೆಳಗಡೆ ಬಂದಿದ ತಕ್ಷಣ ಇದೇನು ಅಂತ ಶಿಷ್ಯನ್ರು ಕ್ರಿಸ್ತನ್ಗೆ ಪ್ರಶ್ನೆ ಕೇಳ್ತಾರೆ ನೋಡಿ. ಅವಾಗ ಯೇಸು ಕ್ರಿಸ್ತನ್ ಹೇಳ್ತಾರೆ, 9ನೇ ವಾಕ್ಯ ಓದ್ರಿ, 9th ವರ್ಸ್. 17:9. ಹ್ಮ್ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡರೆಂದು ಖಂಡಿತವಾಗಿ ಹೇಳುತ್ತೇನೆ. ಕಂಡಿದ್ದೇನಾಗರೆ ಅದು ಒಂದು ಹ್ಮ್. ದರ್ಶನ, ಅದು ನೇರವಾಗಿ ನಡೆದಿರೋಂಥ ವಿಚಾರ ಅಲ್ಲ. ಯಾಕಂದ್ರೆ ಸತ್ತೋರು ಯಾರು ಏನಾಗಲ್ಲ, ಎದ್ದು ಬರಲ್ಲ. ಎಲ್ಲಿವರೆಗೂ? ಸತ್ತೋರೆಲ್ಲ ಗಂಟೆ ಬರೋಕೆ ಬರೋ ತನಕ ಯಾರು ಎದ್ದು ಬರಲ್ಲ. ಮತ್ತೆ ಹೆಂಗಿರ್ಬೇಕು, ಮೋಸೆ ಮತ್ತೆ ಎಲಿ ಹೆಂಗ್ ಬರಕ್ ಸಾಧ್ಯ? ಅದಕ್ಕೆ ದರ್ಶನದ ರೂಪದಲ್ಲಿ ಇಲ್ಲಿ ನೋಡಿಸ್ತಾರೆ. ಯಾಕೆ ಮೋಸೆ ಮತ್ತೆ ಎಲಿಯಾ ಅಂತಂದ್ರೆ, ಮೋಸೆ ಅಂತಂದ್ರೆ ಒಂದು ಪ್ರತ್ಯೇಕವಾಗಿರೋಂಥ ಗುಂಪಿನ ಜನಾಂಗನ ಸೂಚನೆ ಮಾಡ್ತಾ ಇತ್ತು. ಎಲಿಯಾ ಅಂತಂದ್ರೆ ಒಂದು ಪ್ರತ್ಯೇಕವಾಗಿರೋಂಥ ಗುಂಪಿನ ಜನಾಂಗ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ 2 ಗುಂಪಿನ ಜನಾಂಗನ ಸೂಚನೆ ಮಾಡೋದಕ್ಕೋಸ್ಕರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕ್ರಿಸ್ತನಲ್ಲಿ ಕಾಣಿಸ್ಕೊಂಡಿತ್ತು. ಮೋಸೆ ಅಂತಂದ್ರೆ ಯಾರಪ್ಪ? ಹಳೆ ಕಾಲ ವಿಶ್ವಾಸರ ವೀರರುಗಳು. ಎಲಿಯಾ ಅಂತ ನೋಡ್ಬೇಕಾರೆ ಏನ್ರಿ, ಎಲಿಯಾ ಏನ್ ಕೆಲಸ ಮಾಡಿದ್ರು ಗೊತ್ತಾ ಯಾರಿಗಾರ? ಎಲಿಯಾ ಏನ್ ಕೆಲಸ ಮಾಡಿದ್ರು? ಅಯ್ಯ, ಎಲಿಯಾ ಏನ್ ಕೆಲಸ ಮಾಡಿದ್ರು ಗೊತ್ತಿಲ್ವಾ? ಸರಿ, ವಾಕ್ಯದಲ್ಲಿ ನೋಡ್ತೀನಿ ತೊಗೊಳ್ರಿ. ಅದೇ ದೇವರು ಪ್ರೂಫ್ ಮಾಡ್ತಾರೆ ದೇವರಿದ್ದಾರಂತ. ಹಾ, ಆಮೇಲೆ ನೋಡ್ರಿ, ನೋಡಿಸ್ತೀನಿ ವಾಕ್ಯ. ಲೂಕದಲ್ಲಿ ಬನ್ನಿ, ಲೂಕನ ಸುವಾರ್ತೆಲಿ ಐತೆ ನೋಡ್ತೀನಿ, ಎಲಿಯಾ ಬಂದು ಏನ್ ಕೆಲಸ ಮಾಡೋರು ಅಂತ. ಒಂದ್ ನಿಮಿಷ. ಲೂಕ 1ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಲೂಕ್ 1:17. ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ನೋಡ್ರ, ಎಲ್ಲಿ ಏನ್ ಕೆಲಸ ಮಾಡೋದಂತೆ? ಎಲ್ಲಾರನ್ನೂ ಮನಸ್ಸನ್ನ ತಿರುಗಿಸಿ ದೇವ್ರ ಕಡೆ ತಿರುಗಿಸೋದಂತೆ ಅಲ್ವರ. ಅದಕ್ಕೆ ಮೌಂಟ್ ಕಾರ್ಮೆಲ್ ಮೇಲೆ ಕಾಂಪಿಟೇಷನ್ ಕರೀತಾರೆ. ನಿಜವಾದ ದೇವ್ರಾದ್ರೆ ಇವನ್ನ ಆರಾಧನೆ ಮಾಡ್ರಪ್ಪ, ಬಾಲ್ಯ ದೇವತೆ ಅವನೇ ಆರಾಧನೆ ಮಾಡೋದು. ನಡೀರಿ ಇವತ್ತೇ ಡಿಸೈಡ್ ಮಾಡೋದು, ಏನ್ ಮಾಡೋದು, ಕಾಂಪಿಟೇಷನ್ ಮಾಡ್ತಾರೆ. ಎಲ್ಲಾರ ಹೃದಯಗಳನ್ನ ದೇವ್ರ ಕಡೆ ತಿರ್ಸೋಂಥ ಕೆಲಸ ಮಾಡಿದ್ಯಾರಪ್ಪ ಅಂದ್ರೆ ಎಲಿಯಾ ಅಲ್ವರ. ಆದ್ರೆ ಎಲಿಯಾ ಕೆಲಸ 100% ಆಯ್ತಾ? ಹೇಳ್ರಿ, ಎಲಿಯಾ ಮಾಡೋಂಥ ಕೆಲಸ 100% ಸಕ್ಸಸ್ಫುಲ್ ಆಯ್ತಾ, ಇಲ್ಲ ಫೇಲ್ಯೂರ್ ಆದ್ರ ಕೆಲಸದಲ್ಲಿ? ಹೇಳ್ರಿ, 100% ಆಗೋಯ್ತಾ? ಎಲಿಯಾ ಆ ಕಾಲದಲ್ಲಿ ಎಲ್ಲಾರನ್ನೂ ದೇವ್ರ ಕಡೆ ತಿರ್ಸ್ಬಿಟ್ರ? ಆದಮೇಲೆ ಬೇರೆ ಯಾರು ವಿಗ್ರಹಾರಾಧನೆ ಮಾಡ್ಲಿಲ್ವಾ?
ಹೇಳ್ರಿ, ಎಲಿಯನ ಕೆಲಸ 100 ಔಟ್ ಆಫ್ 100% ಮಾಡದ್ನ ಇಲ್ಲ ಫೇಲ್ಯೂರ್ ಆಯ್ತಾ? ಅಯ್ಯೋ, ಎಲ್ಲ ಲೈನ್ ಇದೀರಾ ಇಲ್ಲೋ? ನೀವು ಕೇಳಿದ್ರೆ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ, ನಾನು ಕೇಳಿದ್ರೆ ನೀವೆಲ್ಲ ಯಾಕೆ ಉತ್ತರನೇ ಕೊಡ? ಬ್ರದರ್ಸ್ಗಳು ಕೆಲಸ ಇದೆಯಾ? ಹಾ ಬ್ರದರ್ ಹಾ ಕೇಳಿಸ್ತು. ಕೇಳಿಸ್ತಾ ಇದೆ. ಏನ್ ಮಾಡಿದ್ರಿ? ಬರೀ ಇಲ್ಲ ಮಾಡ್ಬಿಟ್ಟೆ, ನೆಟ್ವರ್ಕ್. ನೆಟ್ವರ್ಕ್ ಇಲ್ಲಿ ಕಟ್ ಆಗೋಯ್ತು, ಬೇಜಾರ್ ಮಾಡ್ಕೊಂಬಿಡಿ. ಸರಿ, ಇವಾಗ ಎಲಿಯ ಅವ್ನ ಕೆಲಸ ಮಾಡ್ತಾ ಇದ್ದಿದ್ದು 100% ಸಕ್ಸಸ್ಫುಲ್ ಆಯ್ತಾ ಫೇಲ್ಯೂರ್ ಆಯ್ತಾ? ಅವ್ನು ಏನ್ ಮಾಡ್ತಾನೆ, ಎಲ್ಲಾರನ್ನೂ ದೇವ್ರ ಕಡೆ ತಿರುಗಿಸ್ತಾನಪ್ಪ. ಆ ಕೆಲಸ ಆಗಿದ್ಮೇಲೆ ನೆಕ್ಸ್ಟ್ ಇನ್ ಇಸ್ರೇಲ್ ಅಲ್ಲಿ ಯಾರು ದೇವ್ರನ್ನ ಬಿಟ್ಟು ವಿಗ್ರಹಾರಾಧನೆ ಮಾಡ್ಲೇ ಇಲ್ವಾ? ಹೇಳ್ರಿ, ಇಸ್ರೇಲ್ ಅಲ್ಲಿ ವಿಗ್ರಹಾರಾಧನೆ ಮಾಡಿದ್ರ ಇಲ್ವಾ ಎಲಿಯ ಬಂದು ಹೋಗಿದ್ಮೇಲೆ? ಮಾಡಿದಾರೆ ಬ್ರದರ್. ಮಾಡಿದ್ದಾರೆ ಅಲ್ವರ? ಹಂಗಾರೆ ಏಲಿಯನ ಕೆಲಸ ಮಾಡಿದ್ದಾರೆ. 100% ಆಗ್ಲಿಲ್ಲ. ಕರೆಕ್ಟಾ? ಏಲಿಯನ್ ಕೆಲಸ 100% ಏನಾಗಿಲ್ಲ, ಆಗ್ಲಿಲ್ಲ ಅಲ್ವರ? ಅದಕ್ಕೆ ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳ್ತಾರೆ ನೋಡಿ. ಎಲ್ಲಿ ವಾಕ್ಯ ಹೇಳ್ತಾರಪ್ಪ ಅಂತಂದ್ರೆ ಏನ್ರಿ? ಆ ಮಲಾಕಿ ಮಲಾಕಿ ಬರೆದಂತ ಪ್ರವಾದನೆ ಗ್ರಂಥ ಏನ್ರಿ? ಓದ್ರಿ ಅಂತೀನಿ. 4ನೇ ಅಧ್ಯಾಯ 5 ಮತ್ತೆ 6. ಮಲಾಕಿ 4ನೇ ಅಧ್ಯಾಯ 5 ಮತ್ತೆ 6 ಓದಿ. ನಾನು ನ್ಯಾಯ ನಾನು ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರರ, ಸೂಳೆಗಾರರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಆ ಕೂಲಿಯವನನ್ನು ಮೋಸ ಇಲ್ಲ ಪಡಿಸುವವನು ಇಲ್ಲ ಬ್ರದರ್ ವಿಧಿ. ಮಲಾಕಿ 4ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯನ ನೋಡಿ, ಕರೆಕ್ಟಾ? ನಾನು ಬಂದು ಹೌದು. ದೇಶವನ್ನು ಶಾಪದಿಂದ ಹತ ಮಾಡಿದಂತೆ ಹಾ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಹಾ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ನೋಡ್ರ, ಮಹಾದಿನ ಬರೋದಕ್ಕಿಂತ ಮುಂಚೆ ಪ್ರವಾದಿಯಾಗಿರಂತ ಎಲಿಯನ ನಿಮ್ಮ ಮಧ್ಯದಲ್ಲಿ ಕಳಿಸ್ತೀನಿ. ಸರಿ, ಎಲಿಯ ಬಂದು ಏನ್ ಮಾಡ್ತಾರೆ? ಹಾ ಅವನ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ನೋಡ್ರ ಅಲ್ವರ? ಏನ್ರಿ? ಮಕ್ಕಳನ್ನ ತಂದೆಗಳ ಕಡೆಗೆ, ತಂದೆಗಳನ್ನ ಮಕ್ಕಳ ಕಡೆಗೆ ತಿರ್ಸ್ತಾರಂತೆ. ಇಲ್ದಿರ ಏನಾಗ್ತಾರಂತೆ? ಹಾ ಕಂಟಿನ್ಯೂ. ಇಲ್ಲ ಬ್ರದರ್, ಮುಗಿತು ಬ್ರದರ್. ಕಂಟಿನ್ಯೂ. ಕನ್ನಡದಲ್ಲಿ ಉಲ್ಟಾ ಬರ್ತದಲ್ಲ? ಓಕೆ 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 ಓಕೆ, ಸರಿ ಸರಿ ಸರಿ. ಇಲ್ಲ ಅಂದ್ರೆ ಬಂದಿ ಭೂಮಿನ ಸಂಹರಿಸ್ತೀನಿ ಅಂತ ಹೇಳ್ತಾರೆ. ಕರೆಕ್ಟಾ? ಅದು ಮೊದಲು ಬಂತು ಕನ್ನಡದಲ್ಲಿ. ಸರಿ, ಓಕೆ, ಇರ್ಲಿ. ಅದರ ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಎಲಿಯನ ಕಳಿಸ್ತೀನಿ ಅಂತ ಮಲಾಕಿ ಪುಸ್ತಕದಲ್ಲಿ ಹೇಳ್ತಾರೆ. ಮಲಾಕಿ ಪುಸ್ತಕದಲ್ಲಿ ಹೇಳ್ಬೇಕಾದ್ರೆ ಎಲಿಯ ಆಡಿ ಸತ್ತೋಗ್ಬಿಡಿದ್ರು. ಕರೆಕ್ಟಾ? ಇಲ್ಲಿ ಯಾವ ಎಲಿಯ ಬಗ್ಗೆ ಹೇಳ್ತಾರದು? ಫ್ಯೂಚರ್ ಅಲ್ಲಿ ಒಬ್ರು ಎಲಿಯ ಬರ್ತಾರಂತೆ, ಎಲಿಯನ್ ತರ ಕೆಲಸ ಮಾಡ್ತಾರಂತೆ ಅವರು. ಯಾರದು? ಹಾ, ವೆರಿ ಗುಡ್. ಸ್ನಾನಿಕ ಅಂತ ಯೋಹಾನ. ಎಲ್ಲೈತೆ? ಲೂಕ 1ನೇ ಅಧ್ಯಾಯ ವಾಕ್ಯ ಓದ್ರಲ್ವಾ? ಅದೇ ವಾಕ್ಯದಲ್ಲಿ ಕೊಟ್ಟೈತೆ ನೋಡಿರ್ತೀನಿ. ಎಲ್ಲಿ? ಲೂಕ 1ನೇ ಅಧ್ಯಾಯ ಏನ್ರಿ 17ನೇ ವಾಕ್ಯ ಓದಿಂತೀನಿ. ಅಲ್ಲಿ ಹೇಳ್ತಾರೆ. ಹಾ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹ್ಮ್ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಹ್ಮ್ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವವನು ಎಂದು ಹೇಳಿದನು. 17 ಸ್ಟಾರ್ಟಿಂಗ್ ಓದ್ರಿ. ಸರಿ, 17 ಓದಿನ ಬ್ರದರ್. 16 ಓದಿ ಹಿಂಗ ನೋಡೋಣ. ಹಾ ಇಸ್ರೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಹ. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ಹ. ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಆ. ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ನೋಡ್ರ, ಸಿದ್ಧವಾದ ಜನವನ್ನು ಈಗನ ಕರ್ತನಿಗೆ ಗುಣಶಕ್ತಿಗಳನ್ನ ಕೂಡಿದವನಾಗಿ ಏನ್ ಮಾಡ್ತಾರಂತೆ ಅವನು? ತಂದೆಗಳನ್ನ ಮಕ್ಳ ಕಡೆಗೆ ತಿರ್ಸ್ತಂತೆ. ಯಾರಿದು? ಇದು ಯಾರ ಬಗ್ಗೆ ಹೇಳ್ತಾರದು? ಸ್ನಾನಿಕನಾದ ಯೋಹಾನ ಬಗ್ಗೆ ಅವ್ರ ತಂದೆ ಹತ್ರ ಹೇಳ್ತಾರದು ಅಲ್ವಾ? ಹಂಗಾರೆ ಸ್ನಾನಿಕನಾದ ಯೋಹಾನ ಅಂದ್ಬಿಟ್ಟು ಎಲಿಯನ್ ತರನೇ ಬಂದು ಕೆಲಸ ಮಾಡುತ್ತೆ, ಫೇಲ್ಯೂರ್ ಆಗ್ಬಿಡ್ತಂತೆ ಅಲ್ವರ? ಹಂಗಾರೆ ಎಲಿಯಾ ಅಂತಂದ್ರೆ ಒಂದು ಕ್ಲಾಸ್ ಆಫ್ ಪೀಪಲ್ ಅಲ್ವರ? ಯಾರದು? ಅದರ ಮೋಸೆ ಅಂದ್ರೆ ಒಂದು ಕ್ಲಾಸ್ ಆಫ್, ಮೋಸೆ ಅಂದ್ರೆ ಹಳೆ ಕಾಲದ ಪಿತೃಗಳು. ಎಲಿಯಾ ಅಂತಂದ್ರೆ ಸಭೆಗೆ ಏನ್ರಿ ಒಂದು ಸೂಚನೆ. ಹೆಂಗೆ ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಕ್ರಿಸ್ತನ್ಗೆ ಏನ್ ಮಾಡಿದ್ರು? ಮಾರ್ಗನ ಸಿದ್ಧ ಮಾಡಿಕೊಟ್ರು. ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆತನ 2ನೇ ಬರುವಿಕೆಗೆ ಮಾರ್ಗನ ಸಿದ್ಧ ಮಾಡಕ್ಕೆ ಸಭೆ ಏನ್ ಮಾಡ್ತಾ ಇರುತ್ತೆ? ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದಾರೆ.
ಅದಕ್ಕೆ ನೋಡ್ಬೇಕಾದ್ರೆ ಮೋಸೆ ಮತ್ತೆ ಎಲ್ಲಿ ಏನ್ ಮಾಡಿದ್ದು ಅಲ್ಲಿ ಇಬ್ಬರನ್ನ ನೋಡ್ಸ್ಬಿಟ್ಟು ದರ್ಶನ ನೋಡ್ಸಿದ್ದು. ಓಕೆನಾ? ಓಕೆ ಜೇಕಬ್ ಕ್ಲಿಯರಾ? ಓಕೆ ಬ್ರದರ್. ಆದ್ರೂ ಅದು ಸ್ಥಾನಿಕ ಓನನ್ಗ ಅಲ್ವಾ ಬ್ರದರ್ ಇದು ಅವರ ತಂದೆಗ ಅಂತಾನ? ಅರ್ಥ ಆಗಿಲ್ಲ. ತಂದೆ ಇದೆಲ್ಲ ಬಾಳ ಅನ್ಸುತ್ತೆ ಎತ್ಕೊಂಡು ಹೋಗಕ್ಕೆ ಅಂತ. ಗುಣತ ಗುಣತಾಶಯಗಳು ಬಂದ್ಬಿಟ್ಟು ಅದು ಎಲ್ಲಿ ಅಂತ ಗುಣತಾಶಯಗಳು ತಂದೆಗ ಅಥವಾ ಸ್ಥಾನಿಕ ಯೌವನನಿಗೆ ಇತ್ತ ಬ್ರದರ್? ಅದು ಯಾವ್ದಕ್ಕೋಸ್ಕರ ಬ್ರದರ್? ಸೆಕೆಂಡ್ ಕಮಿಂಗ್ ಅಂತನಾ? ಪ್ರಶ್ನೆ ಅರ್ಥ ಆಗಿಲ್ಲ. ವಾಯ್ಸ್ ತುಂಬಾ ಕಟ್ ಆಗ್ತಾರೆ. ಕ್ಲಿಯರ್ ಕೇಳಿ ಇನ್ನೊಂದ್ಸತಿ. ಅದೇ ಬ್ರದರ್, ಇವ್ರು ಯಾಕೆ ಬ್ರದರ್ ಆತರ ಗುಣತಾಶಯ ಸ್ಥಾನಿಕ ಯೌವನನಿಗೆ ಇಟ್ಕೊಂಡಿದ್ದು ಫಸ್ಟ್ ಕಮಿಂಗ್ ಅಂತನಾ ಯಾಕೆ ಅಥವಾ ಅಂತಂದ್ರೆ ಇಸ್ರೇಲ್ ಜನರಿಗೋಸ್ಕರ? ಓಕೆ, ಯಾಕೆ ಅಂತಂದ್ರೆ ಬ್ರದರ್, ಎಲಿಯ ಬಂದ್ಬಿಟ್ಟು ವೆರಿ ಟರ್ನಿಂಗ್ ಪಾಯಿಂಟ್. ಎಲ್ಲಾರು ಬಂದ್ಬಿಟ್ಟು ಬಾಲ್ ದೇವತೆಗಳಿಗೆ ಆರಾಧನೆ ಮಾಡಕ್ಕೆ ಶುರು ಮಾಡ್ತಾರೆ. ಎಲಿಯ ಬಂದು ಏನ್ ಮಾಡ್ತಾರೆ ಅಂದ್ರೆ, ಈ ಮೌಂಟ್ ಕಾರ್ಬನ್ ಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ಮೇಲೆ ಎಷ್ಟೋ ಜನಗಳು ದೇವ್ರ ಕಡೆ ತಿರ್ಗಕ್ಕೆ ಏನಾಯ್ತಾರೆ, ಅನುಕೂಲ ಆಗ್ತಾರೆ. ಇದೇ ತರ ಏನ್ರಿ ಮೊದಲನೇ ಬರುವಿಕೆಯಲ್ಲಿ ಎಷ್ಟೋ ಜನಗಳು ದೇವ್ರನ್ನ ಏನಾಗಿದ್ರು ಬಿಟ್ಟು ದೂರಕ್ಕೆ ಹೋಗಿದ್ರು. ಆ ಜನಗಳನ್ನೆಲ್ಲ ದೇವ್ರ ಕಡೆ ಸೇರ್ಸೋದಿಕ್ಕೆ, ಕ್ರಿಸ್ತನ್ಗೆ ಆತನ ಸೇವೆಗೆ ಅನುಕೂಲ ಮಾಡ್ಕೊಡೋಕ್ಕೆ, ಆತನ ಮಾರ್ಗನ ಸಿದ್ಧ ಮಾಡೋದಕ್ಕೋಸ್ಕರ ಏನು ದೇವ್ರು ಯೋಹಾನನ ಉಪಯೋಗಿಸ್ಕೊಟ್ರು. ಅದಕ್ಕೆ ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕೇನು ಹೇಳ್ತಾರೆ, ಏನೇ ಮಾನಸಾಂತರ ಹೊಂದಿದ್ದೀವಿ ಮಾಡಿ ದೀಕ್ಷಾಸ್ನಾನ ತೊಗೊಳ್ಳಿ. ನೀವು ದೀಕ್ಷಾಸ್ನಾನ ತೊಗೊಂಡಿರೋದು ನೀವು ಮಾನಸಾಂತರ ಹೊಂದಿದ್ದೀರಾ ಅಂತಂದ್ಬಿಟ್ಟು ತಕ್ಕ ಫಲಗಳನ್ನ ಏನು ಮಾಡಿ ನೀವು ದೇವ್ರ ಕಡೆಗೆ ನೋಡ್ಸಿ ಅಂತಂದ್ಬಿಟ್ಟು ಬಂದವ್ರಿಗೆಲ್ಲ ಏನು ಮಾಡ್ತಾರೆ ಹೇಳ್ತಾ ಇರ್ತಾರೆ ಅಲ್ವರ. ಸೊ ಅದಕ್ಕೆ ಅವ್ರೇನ್ ಮಾಡಿದ್ರು, ಜನಗಳ ಮನಸ್ಸನ್ನ ಸಿದ್ಧ ಮಾಡಿಸೋರು ಕ್ರಿಸ್ತನ್ನ ಅಕ್ಸೆಪ್ಟ್ ಮಾಡಕ್ಕೆ. ಓಕೆನಾ? ಇದು ಸಭೆಗೆ ಕೆಲಸ. ಸಭೆ ಮಾಡ್ತಾನೆ ಕೆಲಸಕ್ಕೆ ಛಾಯೆ ಆಗಿದೆ. ಸಭೆ ಇದೇ ತರ ಲೋಕ ಜನಗಳಿಗೆ ಸುವಾರ್ತೆ ಹೇಳ್ಬಿಟ್ಟು ಅನೇಕ ಜನಗಳನ್ನ ದೇವ್ರ ಕಡೆಗೆ ಏನ್ ಮಾಡ್ತಾವ್ರ ಅಲ್ಲಿ ಸೇರಿಸ್ತಾವ್ರೆ. ಏನಕ್ಕೆ? ಕ್ರಿಸ್ತನ ಒಂದು ಆಗಮನ ದಿನಕ್ಕೆ ಏನಾಗ್ಲಿ ಸಿದ್ಧತೆ ಮಾಡ್ಕೊಂಡ್ಲಿ ಅಂತ. ಓಕೆನಾ ಬ್ರದರ್? ಸಭೆಗೂ ಎಲ್ಲಿನ ಆವಿತರ ನಾವು ಕೆಲಸ ಮಾಡ್ತಾರದು ಅದು ಹೋಲಿಕೆ ಬದ ಛಾಯೆ ಕೇಳ್ತಾ ಇದೆ ಬ್ರದರ್? ಕೇಳ್ತಾ ಇದೆ. ಅದು ಛಾಯೆ ಬದ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಪಾಠ ಕೇಳಿದಿರಲ್ವಾ ನೀವು? ಆತರ ಇವಾಗ ಅಬ್ರಾಹಂ ಯಾರಿಗೆ ಛಾಯೆ? ತಂದೆ ದೇವರಿಗೆ. ಇಸಾಕೋ ಕ್ರಿಸ್ತನ್ಗೆ ಛಾಯೆ. ಕರೆಕ್ಟಾ? ಇದೇ ತರ ಏನ್ರಿ ಎಲಿಯ ಅಂತಂದ್ರೆ ಸಭೆಗೆ ಛಾಯೆ. ಓಕೆನಾ? ಓಕೆನಾ? ಅದಕ್ಕೊಂದು ಸಪರೇಟ್ ಪಾಠ ಇದೆ. ಪಾಠ ಮಾಡ್ಬೇಕಾದ್ರೆ ಅದೆಲ್ಲ ಹೈಯರ್ ಸ್ಟಡೀಸ್, ಅದೇ ಮುಂದೆ ಬರೋದಿನ ನೋಡೋಣ. ಓಕೆನಾ? ಸರಿ. ಓಕೆ, ನೆಕ್ಸ್ಟ್ ಬೇರೆ ಹೇಳಿ ಜೇಕಬ್ ಬ್ರದರ್. ಇದು ಬ್ರದರ್, ಹಲೋ ಗೋಪಾಲ್ ಬ್ರದರ್ ಹೇಳಿ. ಹಲೋ ಬ್ರದರ್ ಹೇಳಿ, ಕೇಳಿಸ್ತಿದೆ ಹೇಳಿ. ಅದೇ ಸೀನಾಯಿ ಬೆಟ್ಟದಲ್ಲಿ, ಸೀನಾಯಿ ಬೆಟ್ಟದಲ್ಲಿ ತಂದೆಯಾದ ದೇವರು ಇಳಿದಿದ್ರು ಅಂತ ಇದು ಮೋಶೆ ಇದ್ರಲ್ಲಿ ಜಾಸ್ತಿ ಸರಿ ಹೇಳ್ತಾರೆ ಅದು ವಾಕ್ಯನ. ಹೌದು. ಆದ್ರೆ ಅಲ್ಲಿ ಇಳಿದಿದ್ದು ದೇವದೂತರು. ಹೌದು. ಎಲ್ಲಾ ಕಡೆ ಬ್ರದರ್, ಎಲ್ಲಾ ಕಡೆ ಎಲ್ಲೆಲ್ಲಿ ಕೊಟ್ಟಿದ್ದಾರೋ ದೇವರು ಯಾವತ್ತೂ ಸ್ವತಃ ಅವರೇ ನಿಂತು ಮಾತಾಡಿದ್ದು ಇಲ್ಲ. ಹೇಗೆ ಹೇಳ್ಬೋದು ಅಂದ್ರೆ, ಅಷ್ಟು ದೃಢವಾಗಿ ಹೇಳ್ಬೋದು ಅಂತಂದ್ರೆ ನೋಡ್ರಿ, ಕ್ರಿಸ್ತನ ಮಾತೆ ನಮಗೆ ದೃಢವಾದ ಒಂದು ಪ್ರೂಫ್. ಯೋಹಾನ 5:37 ಬಹು ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಎಂದಿಗೂ ಆತನ್ನ ನೋಡಿಲ್ಲ, ಯಾರು ಎಂದಿಗೂ ಕೇಳಲಿಲ್ಲ ಅಂತ. ಅದರಿಂದ ನೋಡ್ಬೇಕ್ರೆ ಇವೆಲ್ಲ ಆಕ್ಟಿವಿಟೀಸು ಖಂಡಿತವಾಗೂ ತಂದೆಯ ದೇವರು ಒಂದು ದೇವದೂತ ಮುಖಾಂತರ ಮಾಡಿರ್ಬೇಕು ಅಂತ ಒಂದು ಕ್ಲಿಯರ್ ಪ್ರೂಫ್ ಮಾಡಿದ್ದಾರೆ. ಓಕೆನಾ? ಮೇಘ ಸ್ತಂಭ ಅದೆಲ್ಲಾನು ಕೂಡ ದೇವದೂತ. ಎಸ್, ಖಂಡಿತವಾಗೂ. ವಿಮೋಚನ ಕಾಂಡದಲ್ಲಿ ಹೇಳ್ತಾರಲ್ಲ, ನನ್ನ ನಾಮ ಮಹಿಮೆ ಇದರಲ್ಲಿ ಇರ್ತಾರೆ, ಆತ ದೂತ ನಿಮ್ಗೆ ಏನ್ ಮಾಡ್ತಾನೆ, ದಾರಿ ನಡೆಸ್ತಾನೆ ಅಂತ. ಹೌದೌದು. ಆತನ ಮಾತು ನೀವು ಕೇಳ್ಬೇಕು, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ನೀವು ಅಂತ ಹೇಳ್ತಾರೆ. ಓಕೆ, ಅದೇ ಹಾಡುಗಳಲ್ಲೆಲ್ಲ ಏನ್ ಮಾಡ್ತಾರೆ, ಹಂಗೆ ಬರೀತಾರೆ. ಹೌದು. ಹಾಡುಗಳಲ್ಲಿ ಅವರು ಸ್ವಲ್ಪ ಜನ ವಾಕ್ಯಗಳು ಓದಿಲ್ಲ ಅನ್ಸುತ್ತೆ. ಅದು ಅವ್ರಿಗೆ ಕೇಳ್ಬೇಕು. ವಾಕ್ಯಗಳು ಓದಿ. ಅದೇ. ಓಕೆ, ಸರಿ. ನೆಕ್ಸ್ಟ್ ಬೇರೆ ಬೇರೆ ಯಾರ ಪ್ರಶ್ನೆ ಇದೆ? ಆದಮ್ ಸಹ ನೋಡಕ್ಕಾಗ್ಲಿಲ್ಲ, ಪಿತಾ ದೇವ್ರನ್ನ ನೋಡಕ್ಕಾಗಲ್ವಾ ಬ್ರದರ್? ಪರಿಶುದ್ಧ ಹೇಳಿದ್ರೆ ಯಾರು ಆಗಲ್ಲ ಅಂತ ಹೇಳಿದ್ರಲ್ಲ, ಆದಮ್ ಪರಿಶುದ್ಧ ಆಗಿದ್ದ ನಾವು ನೋಡ್ಬೋದಲ್ಲ ಬ್ರದರ್? ಖಂಡಿತವಾಗೂ ಆತರ ಪರಿಶುದ್ಧವಾದವಾಗ ಪರಿಪೂರ್ಣವಾಗಿರುವಂತ ಮನುಷ್ಯರಿಗೆ ದೇವ್ರ ಏನ್ ಮಾಡ್ಬೋದು, ಆತರ ಒಂದು ಗೋಚರ ಹಾಕೋದಿಕ್ಕೆ ಅವಕಾಶ ಕೊಡ್ಬೋದು ಅಲ್ವರ. ಆದ್ರೆ ಪಾಪದಲ್ಲಿ ಬಿದ್ದಿರಂತ ಮನುಷ್ಯರು ಯಾರು ನೋಡಕ್ಕೇನಿಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಮತ್ತೆ ನಾವು 1,40,000 ಇದರಲ್ಲಿ ಅಥವಾ ಒಂದು ಸಭೆ ಆದ್ಮೇಲೆ ನಾವು ನೋಡ್ಬೋದಂತ ಆಗ್ಬೋದಾ ಬ್ರದರ್?
ಹೌದೌದು, ಖಂಡಿತವಾಗೂ ಸಭೆ ನೋಡ್ಬೋದು. ಯಾಕಂದ್ರೆ ನಾವು ಮುಂದಕ್ಕೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ವಾಕ್ಯ ಇದೆಲ್ಲ. ಆದ್ರೆ ಆತನ ಪ್ರತ್ಯಕ್ಷನಾಗ್ಬೇಕಾದ್ರೆ ಆತನ ತರ ಇರ್ತೀರಿ, ಆತನ ತರ ಇರ್ಬೇಕಾದ್ರೆ ಆತನ ಮುಖಾಮುಖವಾಗಿ ನೋಡ್ಬೋದು. ಅವಾಗ ಖಂಡಿತವಾಗಿ ಏನ್ ಮಾಡ್ಬೋದು, ಪರಲೋಕ ರಕ್ಷಣೆಗೆ ಹೋಗುವಂತ ಪ್ರತಿಯೊಬ್ಬರು ವ್ಯಕ್ತಿ ಏನ್ ಮಾಡೋದು, ದೇವ್ರನ್ನ ಮುಖಾಮುಖವಾಗಿ ದರ್ಶನ ಮಾಡ್ಬೋದು. ವಾಕ್ಯ ಇದೆ ಅಲ್ವಾ ಸ್ಪಷ್ಟವಾಗಿ, 1ನೇ ಯೋಹಾನ 3ನೇ ಅಧ್ಯಾಯ 1 ಮತ್ತು 2ರಲ್ಲಿ ಸ್ಪಷ್ಟವಾಗಿದೆ ಅಲ್ಲ. ಓಕೆ, ಸರಿ. ನೆಕ್ಸ್ಟ್ ಬೇರೆ ಆ ಬೇರೆ ಯಾರಿಗೆ ಪ್ರಶ್ನೆ ಇದೆ? ಪ್ರಸನ್ನ ಬದರ್, ಪ್ರಸನ್ನ ಬದರ್, ಹಾ ಬ್ರದರ್, ಹೇಳ್ರಿ, ಏನ್ ಡೌಟ್ಸ್ ಇದೆಯಾ? ಅದೇ ಬ್ರದರ್, ಇದು ನಂದು ಒಂದು ಅದೇ ಬಿತ್ತುವನ್ನ ಸಾಮ್ಯದಲ್ಲಿ ಹಾ ವಾಕ್ಯ ಬಂದು ಮತ್ತಾಯ 13:23 ಬರುತ್ತೆ, ಹ್ಮ್ ಮಾರ್ಕ 4:20 ಬರುತ್ತೆ ಬ್ರದರ್. ಹಾ ಅದು ಈ ಫಲವತ್ತ ಇದು ವಾಕ್ಯನ ಓದ್ಬಿಡ್ತೀನಿ ಬ್ರದರ್. ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಲ್ಪಟ್ಟಂತವನು ಯಾರೆಂದರೆ ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುವವನೇ ಎಂದು ಹೇಳಿದನು. ಹ್ಮ್ ಇಲ್ಲಿ ವಾಕ್ಯ ಕೇಳಿ ಅದರಂತೆ ನಡೆಯುವಂತವ್ರಿಗೆ 100ರಷ್ಟು 60ರಷ್ಟು 30ರಷ್ಟು ಅಂತಿದೆ ಬ್ರದರ್. ಹ್ಮ್ ಒಂದೇ ವಾಕ್ಯದಲ್ಲಿ ಹೇಳ್ಬೋದಾಗಿತ್ತಲ್ಲ 100ರಷ್ಟು ಅಂತ, ಯಾಕೆ ಇದು ಡಿವೈಡ್ ಮಾಡಿ ಹೇಳಿದ್ರು? ಓಕೆ, ಏನಕ್ಕೆ ಇಷ್ಟೊಂದು 100% ತನ್ನ ಫ್ರೂಟು 30-60 ಎಲ್ಲ ಹೇಗೆ ಅಂತ ಅಂದ್ಬಿಟ್ಟು. ಹೌದು ಹೌದು brother. ಓಕೆ, ಸೊ ಹೌದು brother. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಆ ಸಾಮ್ಯದಲ್ಲಿ ಮುಖ್ಯವಾಗಿರುವಂತ ಉದ್ದೇಶ ಏನಪ್ಪಾ ನೋಡ್ತೀವಿ ಅಂದ್ರೆ, ಬೀಜ ಬಿತ್ತದು, ಬೀಜ ಏನ್ ಕೊಡ್ಬೇಕು? ಫಲ ಕೊಡ್ಬೇಕು ಅಷ್ಟೇ, ಸಿಂಪಲ್. ನೀ ಎಷ್ಟರ ಕೊಡು, 100 ಕೊಡು, 60 ಕೊಡು, ಹಾ. ಒಟ್ಟ ಫಲ ಕೊಡೋದನ್ನ ದೇವ್ರ ಏನ್ ಮಾಡ್ತಾರೆ, ಎದುರು ನೋಡ್ತಾರೆ ಅಂತ ನಮ್ಗೆ ಅಲ್ಲಿ ಪಾಠ ಅಷ್ಟೇ. ಅದಕ್ಕೆ ದಾರಿ ಮಗ್ದಲ್ಲಿ ಬಿತ್ತು ಕೊಡ್ತಾ ಕೊಡ್ಲಿಲ್ಲ, ಬಂಡೆ ಕೆಲ ಬಿದ್ದಿದ್ ಕೊಡ್ತಾ ಕೊಡ್ಲಿಲ್ಲ, ಮುಳ್ಳುಗಳ ನಡುವೆ ಬಿದ್ದಿದ್ ಕೊಡ್ತಾ ಕೊಡ್ಲಿಲ್ಲ. ಅಟ್ಲೀಸ್ಟ್ ಇದ್ರಲ್ಲಾರೋ ಇಷ್ಟಾರ ಬರ್ಲಪ್ಪ ಅಂತ ಅಂದ್ರೆ, ದೇವರು ಎಷ್ಟೋ ಧಾರಾಳ ಮನ್ಸು ಅಂತಂದ್ರೆ, ಎಷ್ಟು ಕರುಣಾಮಯಿ ಅಂತಂದ್ರೆ, ಮನುಷ್ಯನ ಸಾಮರ್ಥ್ಯಗಳು ತಕ್ಕಂತೆ ದೇವರಿಗೆ ಪ್ರತಿಫಲಗಳು ಕೊಟ್ಟರೆ ಸಾಕು. ಅಂದ್ರೆ ಪವಿತ್ರಾತ್ಮನ ಗುಣಗಳನ್ನ 100/100% ಎಲ್ಲರಿಗೂ ಬೆಳೆಸ್ಕೊಳಕ್ ಆಗಲ್ಲ ರೀ. ಆಯ್ತದಾ? ಸ್ವಲ್ಪ ಜನಕ್ಕೆ ಆಗ್ತದೆ, ಸ್ವಲ್ಪ ಜನಕ್ಕೆ ಆಗಲ್ಲ. ಆಯ್ತು ಬಿಡಪ್ಪ, ನಿನ್ನ ಕೈಲಿ ಎಷ್ಟಾಗ್ತದೆ ನೀನ್ ಮ್ಯಾಕ್ಸಿಮಮ್ ಮಾಡು ಅಂತ ದೇವ್ರು ಹೇಳ್ತಾರೆ ಅದಲ್ಲಿ. ಅಲ್ರ ಹೆಂಗೆ ಅಂದ್ರೆ, ಎಕ್ಸಾಮ್ ಅಲ್ಲಿ 100ಕ್ಕೆ 100 ತೆಗೆದ್ರೆ ಏನ್ ರ್ಯಾಂಕ್ ಅವನು? ರ್ಯಾಂಕ್ ಫಸ್ಟ್ ರ್ಯಾಂಕ್. 100ಕ್ಕೆ 60 ತೆಗೆದ್ರೆ ಅವನು ಎಷ್ಟನೇ ಕ್ಲಾಸು? ಥರ್ಡ್ ಕ್ಲಾಸ್. ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸು. Exactly. ಥರ್ಡ್ ಕ್ಲಾಸಾ? ನಿಮ್ಗೆ ಓಡಿಸ್ಬಿಡ್ತಾರೆ ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಫಸ್ಟ್ ಕ್ಲಾಸ್. 100ರಲ್ಲಿ 30 ತೆಗೆದ್ರೆ ಫೇಲು. 35 ತೆಗೆದ್ರೆ ಫೇಲ್. ಕರೆಕ್ಟ್. 35 ತೆಗೆದ್ರೆ ಏನು? ಜಸ್ಟ್ ಪಾಸ್. ಕರೆಕ್ಟ್ ಆಗಿ ನೋಡಿ ಬದರು. 35 ತೆಗೆದ್ರೆ ಜಸ್ಟ್ ಪಾಸ್. ನಮ್ ದೇವರು 30 ತೆಗಿಯಪ್ಪ, ಜಸ್ಟ್ ಪಾಸ್ ಆಗು ಅಂತ ಹೇಳ್ತಾವ್ರೆ. ಅಂದ್ರೆ ದೇವ್ರ ಗುಣ ಏನಗಪ್ಪ ಅಂದ್ರೆ, ನೀನು ಜಸ್ಟ್ ಫ್ರೂಟ್ಗಳು ತಂದ್ರೆ ಸಾಕಪ್ಪ ಅಂತ ಎದುರು ನೋಡೋದು ಅಷ್ಟೇ. ಓಕೆನಾ ಬದರ್? ಹಾ ಓಕೆ ಬ್ರದರ್, ಅರ್ಥ ಆಯ್ತು. ಥ್ಯಾಂಕ್ ಯು. ಸರಿ, ಓಕೆ. ನೆಕ್ಸ್ಟ್ ಪ್ರಜ್ವಲ್ ಬದರ್, ನಿಮ್ಗೇನ ಡೌಟ್ಸ್ ಇದೆಯಾ? ಬ್ರದರ್, ಆಕ್ಚುಲಿ ಒಂದು ವಾಕ್ಯದ ಡೌಟ್ ಇತ್ತು, ಬಟ್ ಅದು ಈ ಟ್ರಿನಿಟಿ ಸಬ್ಜೆಕ್ಟ್ ದೀಕ್ಷಾ ಸ್ನಾನದ ವಿಷಯದ್ದು, ಅದ್ ಮುಂದೆ ಅದು ಲೆಸನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಲ್ಲ ಗೊತ್ತಿಲ್ಲ, ಬಟ್ ಇದು ಹೇಳಿರ್ತೀನಿ ನಿಮ್ಗೆ. 1 Corinthians 15 chapter 29th verse. ಓಕೆ, ಗೊತ್ತಾಯ್ತು. ನಾವು ಗೊತ್ತಾಯ್ತು ಸತ್ತವ್ರಿಗೋಸ್ಕರ ದೀಕ್ಷೆ ತಗೊಂಡು ಏನ್ ಮಾಡ್ತಾರೆ ಅಂತ ಅಲ್ವಾ? ಸರಿ, ಅದನ್ನ ಬ್ಯಾಪ್ಟಿಸಮ್ ಕ್ಲಾಸ್ ಅಲ್ಲಿ ಈ ಪ್ರಶ್ನೆ ಕೇಳಿ, ಅವಾಗ ಖಂಡಿತವಾಗೂ ಆ ಪ್ರಶ್ನೆ ಕೇಳಿದಾಗ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆನಾ? ಸರಿ, ಓಕೆ, ಸರಿ. ನೆಕ್ಸ್ಟ್ ನಮ್ಮ ಶಿಲ್ಪಾ ಸಿಸ್ಟರ್, ನಿಮ್ಗೇನ ಪ್ರಶ್ನೆ ಇದೆಯಾ? ಶಿಲ್ಪಾ ಸಿಸ್ಟರ್? ಓಕೆ. ಸೈಮನ್ ಸೊಸಾಲಿಕರ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಸೈಮನ್ ಬ್ರದರ್? ಓಕೆ. ಗೋಪಾಲ್ ಬ್ರದರ್, ಗೋಪಾಲ ಅಲ್ಲ, ಬರೀ ಗೋಪಾಲ್ ಬ್ರದರ್, ಸಕಲೇಶ್ಪುರಿನ ಗೋಪಾಲ್ ಬ್ರದರ್. ನಿಮ್ಗೇನೋ ಡೌಟ್ಸ್ ಇದೆಯಾ? ಸರಿ, ಓಕೆ. 1+ ಯಾರಿದು? 1+ ಗೊತ್ತಾಗಿಲ್ಲ. ಬ್ರದರ್ ಸಿಸ್ಟರ್, ನಿಮ್ಗೇನು ಡೌಟ್ ಇದೆಯಾ?
ಓಕೆ ಸರಿ. ಮೊದಲನೇದು brother ಅದು. ಹಾ ಸರಿ ಓಕೆ. ಬೇರೆ ಯಾರಿಗೂ ಡೌಟ್ ಇದೆಯಾ? ಬ್ರದರ್ ಸೊಸಲಿಕರ್ ಮತ್ತೆ ಸೈಮನ್ ಜಾಕು. ಬ್ರದರ್ ಇರಿ ಒಂದು ನಿಮಿಷ. ಸೊಸಲಿಕರ್ ಸೈಮನ್ ಬ್ರದರ್ ಹೇಳಿ. ಬ್ರದರ್ ನಿಮ್ಮ ಪ್ರಶ್ನೆ ಕೇಳ್ರಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ಬ್ರದರ್. ಸೈಮನ್ ಬ್ರದರ್ ನಿಮ್ಮ ಮ್ಯೂಟ್ ಆಗಿಬಿಟ್ಟಿದ್ದೀರಾ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರಿ ಓಕೆ. ಜೇಕಬ್ ಬ್ರದರ್ ಹೇಳ್ರಿ, ಕೇಳ್ರಿ. ಅದೇ ಬ್ರದರ್ ದೀಕ್ಷಾಸ್ಥಾನದ ಬಗ್ಗೆ ಬ್ರದರ್, ಹ್ಮ್. ಅದು ಟ್ರಿನಿಟಿ ಬಗ್ಗೆ ನಾವು ಎತ್ತಿದ ಬ್ರದರ್. ಅದು ಮತ್ತೆ ಈಗ ಸತ್ಯ ಕೇಳಾದ್ಮೇಲೆ ಒಂದೇ ದೇವರಂತ ಹೇಳಾದ್ಮೇಲೆ ಅದು ಬೇರೆ ತರ ದೀಕ್ಷಾಸ್ಥಾನ ತಗೋಬೇಕಾ ಅಂತ ಒಂದು ಬ್ಯಾಪ್ಟಿಸಮ್ ಅಂತ ಪಾಠ ಇದೆ ಅದು ಬ್ರದರ್. ತಿರ್ಗಾ ತಗೋಬೋದ ಬ್ರದರ್ ಅದು? ಇವಾಗ ಬ್ಯಾಪ್ಟಿಸಮ್ ಅಂತ ಪಾಠ ಇದೆ, ಓಕೆನಾ? ಆ ಬ್ಯಾಪ್ಟಿಸಮ್ ಪಾಠ ಆಗಿದ್ಮೇಲೆ ಆ ಬ್ಯಾಪ್ಟಿಸಮ್ ಪಾಠದಲ್ಲಿ ಬ್ಯಾಪ್ಟಿಸಮ್ ಅನ್ನು ಏನು ಅಂತ ನಾವು ಸತ್ಯವೇದ ವಾಕ್ಯ ಮುಖಾಂತರ ತಿಳ್ಕೊಳ್ಳೋಣ. ಆವಾಗ ಏನ್ರಿ ವಾಕ್ಯ ಏನ್ ಹೇಳ್ತದೆ ಅದ್ರ ಪ್ರಕಾರ ಮಾಡ್ಬೇಕಾ ಮಾಡಬಾರ್ದಾ, ವಾಕ್ಯ ಏನ್ ಹೇಳ್ತದೆ ನೋಡೋಣ, ಓಕೆನಾ? ಸರಿ, ಕ್ಲಾಸ್ ಇನ್ನ ಅದು ಕ್ಲಾಸ್ ಇದೆ ಬ್ರದರ್, ನೋಡೋಣ ನಿಮ್ಮ ಮುಂದೆ ಕ್ಲಾಸ್ ಇದೆ, ನೋಡೋಣ, ಓಕೆನಾ? ಸರಿ, ಇವಾಗ ಬೇರೆ ಏನೋ ಡೌಟ್ಸ್ ಇದೆಯಾ? ಇದುವರೆಗೂ ತೊಗೊಂಡಿರೋ ಕ್ಲಾಸಸ್ ಅಲ್ಲಿ ಏನೋ ಡೌಟ್ಸ್ ಇದೆಯಾ? ಕ್ಲಿಯರಾ? ಯಾರಿಗೇನೋ ಡೌಟ್ಸ್ ಇದೆಯಾ? ಇನ್ನೊಂದು ಹೇಳ್ರಿ ಜೇಕಬ್ ಬ್ರದರ್. ಬ್ರದರ್, ದೇವ್ರಿಗೆ ಒಂದೇ ಕುಮಾರ ಅಂತ ಹೇಳ್ತಾರೆ ಬ್ರದರ್, ಯೇಸು ಕ್ರಿಸ್ತನ. ಹಾ ಯಾಕೆ ಬ್ರದರ್ ಅವ್ರು ಒಂದೇ ಕುಮಾರ ಆಗ್ಬೇಕು? ಅಥವಾ ಅವರು ನ್ಯಾಯ ಪ್ರಮಾಣದಿಂದ ಅಕಸ್ಮಾತ್ ಈ ಭೂಮಿಯಲ್ಲಿ ಬಂದು ಆ ನ್ಯಾಯ ಪ್ರಮಾಣ ಕೈಗೊಂಡಿಲ್ಲ ಅಂದ್ರೆ ಇನ್ನೊಬ್ಬ ಕುಮಾರ ಅವ್ರ ಕೈಲಿ ತಗೊಳಕ್ ಆಗಲ್ವಾ? ಅಥವಾ ಹೆಂಗ್ ಬ್ರದರ್ ಒಂದೇ ಕುಮಾರ ಅಂತ ಅವ್ರಿಗೆ ಹೇಳ್ಬೇಕು, ಆ ಯೇಸು ಕ್ರಿಸ್ತನ್ ಮಾತ್ರ? ವೆರಿ ಗುಡ್. ಹೀಬ್ರೂಸ್ ಫಸ್ಟ್ ಚಾಪ್ಟರ್, ಹೀಬ್ರೂಸ್ ಫಸ್ಟ್ ಚಾಪ್ಟರ್ ವರ್ಸ್ 5 ಓದಿ. ಹೀಬ್ರೂಸ್ 1:5 ಬ್ರದರ್. ಜೇಕಬ್ ಬ್ರದರ್ ಓದ್ಬೋದಾ? ಇಲ್ಲ ಬೇರೆ ಯಾರೋ ಓದ್ತೀರಾ? ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟು? ಯಾರಿಗಾರು ಹೇಳಿದಾರಾ? ಯಾರಿಗೂ ಹೇಳಿಲ್ಲ. ಅದಕ್ಕೆ ಇವ್ರೊಬ್ರಿಗೆ ಹೇಳಿದ್ರೆ, ಅದಕ್ಕೆ ಇವರೊಬ್ರೆ. ಯಾಕೆ ಅಂತಂದ್ರೆ ದೇವರು ಡೈರೆಕ್ಟ್ ಆಗಿ ಒಬ್ರನ್ನೇ ಸೃಷ್ಟಿ ಮಾಡಿರೋದು. ಯಾರ್ದಂದ್ರೆ ಕ್ರಿಸ್ತನ್ನ. ಮಿಕ್ಕಿದೆಲ್ಲಾ ಸೃಷ್ಟಿಗಳನ್ನ ಈ ಕ್ರಿಸ್ತನ್ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಎಲ್ಲ ಕ್ರಿಸ್ತನ್ಗಾಗಿ, ಕ್ರಿಸ್ತನ ಮುಖಾಂತರ ಕ್ರಿಸ್ತನ್ಗಾಗಿಯೇ ಸೃಷ್ಟಿ ಮಾಡಲ್ಪಟ್ಟಿತ್ತು. ಆದರೆ ಕ್ರಿಸ್ತನ್ನ ಮಾತ್ರ ದೇವರೇ ಡೈರೆಕ್ಟ್ ಆಗಿ ಮಾಡಿರೋದ್ರಿಂದ ಈತನೇ ನನ್ನ ಏಕೈಕ ಕುಮಾರನು ಅಂತ ಸತ್ಯವೇದಲ್ಲಿ ಹಿಂಗೆ ಹೇಳೋದು. ಓಕೆನಾ ಬ್ರದರ್? ಮತ್ತೆ ಯಾಕೆ ಕುಮಾರನ ಬೇಕಾಗಿರೋದು? ಒಂದೇ ಕುಮಾರ ಅಂದ್ರೆ ಇವ್ರಿಗೆ ಮಾತ್ರ ಸಾಕು ಅಂತಾನ, ಅಥವಾ ಹೆಂಗೆ? ದೇವರ ಡೈರೆಕ್ಟ್ ಕುಮಾರ ಅಂತ ಇವರೇ ಫಸ್ಟ್, ಇವರೇ ಲಾಸ್ಟ್. ಅದಕ್ಕೆ ಇವರೇ ನನ್ನ ಕುಮಾರ ಅಂತ ಹೇಳೋದು. ಮಿಗ್ದವರೆಲ್ಲನೂ ದೇವ್ರ ಮಕ್ಕಳೇ. ಏನಕ್ಕೆ ಇವರೇ ನನ್ನ ಕುಮಾರ ಅಂತ ಇಂಗ್ಲೀಷಲ್ಲಿ ತುಂಬಾ ಚೆನ್ನಾಗಿ ಬಿಡ್ತಾರೆ. ಉಂಗ್ಲಿ ಬಿಗಾಟನ್ ಅಂತಂದ್ರೆ ನಾನೇ ಸೃಷ್ಟಿ ಮಾಡಿದಂತ ಏಕೈಕ ಏನ್ರಿ ಸೃಷ್ಟಿ ಯಾರಂದ್ರೆ ಕ್ರಿಸ್ತನು. ಏಕೈಕ ಕುಮಾರನು ಯಾರಂದ್ರೆ ಕ್ರಿಸ್ತನು ಅಂತ. ಓಕೆನಾ? ಸರಿ, ಹಾಗೆ ಬೇರೆ ಯಾರಿಗೇನೋ ಡೌಟ್ಸ್ ಇದೆಯಾ? ಇಲ್ಲ ಕ್ಲೋಸ್ ಮಾಡೋಣ? ಯಾರಿಗೇನೋ ಪ್ರಶ್ನೆಗಳಿಲ್ವಾ? ಓಕೆ ಸರಿ, ನಾವಲ್ಲಿ ಪ್ರೇಯರ್ ಕ್ಲೋಸ್ ಮಾಡೋಣ. ಹೇಳಿ ಮೋಹನ್ ಬ್ರದರ್ ಹೇಳಿ. ಬ್ರದರ್, ಪ್ರಕಟಣೆ 1:8 ನಾನೇ ಆದಿ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನಾಗಿದ್ದೇನಂತ ಇದೆಯಲ್ಲ ಬ್ರದರ್ ವಾಕ್ಯ. ಅದು ಸರ್ವಶಕ್ತನಂತ ಅದು ತಂದೆ ದೇವ್ರಿಗೆ ಅಷ್ಟೇ ಹೇಳ್ಬೋದಲ್ಲ ಬ್ರದರ್? ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ದಂಗೆ ಕಾಣಿಸ್ತದ, ಅದ್ರ ಸಲ ಕೇಳಿದೆ. ಓಕೆ, ಅದು ಹೆಂಗೆ ಅಂತಂದ್ರೆ ಆಕ್ಚುಲಿ ಸರ್ವಶಕ್ತನಾಗಿರೋ ದೇವರು ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಕೊಡ್ತಾ ಇರೋದು. ಏನಂತ ಸಾಕ್ಷಿ ಕೊಡ್ತಾ ಇದ್ದೀರಾ? ಏನಂತ ಸಾಕ್ಷಿ ಕೊಡ್ತಾ ಇದಾರೆ ಅಂತಂದ್ರೆ ಏನ್ರಿ, ಆಲ್ಫಾವು ಒಮೆಗಾನು, ಏನ್ರಿ ಆದಿಯು ಅಂತ್ಯವು, ಏನು ಏನು ಆಮೇಲೆ ಇದ್ದವರು, ಆಮೇಲೆ ಬರುವಂತವ್ರು ಅಂತಂದ್ಬಿಟ್ಟು ಕ್ರಿಸ್ತನೇ ಬರುವಂತವ್ರು, ಕ್ರಿಸ್ತನೇ ಇದ್ದವರು, ಕ್ರಿಸ್ತನೇ ಆದಿಯು, ಕ್ರಿಸ್ತನೇ ಅಂತ್ಯ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಸಾಕ್ಷಿ ಕೊಡ್ತಾ ಇರೋದು ಯಾರಪ್ಪ ಅಂತಾರೆ ಸರ್ವಶಕ್ತನು ಅಂತಂದ್ಬಿಟ್ಟು. ಅದಕ್ಕೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾಂತಾರೆ, ಐ ಆಮ್ ಆಲ್ಫಾ ಅಂಡ್ ಒಮೆಗಾ, ದ ಬಿಗಿನಿಂಗ್ ಅಂಡ್ ದ ಎಂಡಿಂಗ್, ಸೇತ್ ದ ಲಾರ್ಡ್. ನೋಡ್ರ ಕನ್ನಡದಲ್ಲಿ ಓದಿ ಹೆಂಗ್ ಬಂತ ನೋಡೋಣ.
ಆದಿಯು ಅಂತ್ಯವು ವರ್ತಮಾನ ಭೂತ ಕಾಲಗಳಲ್ಲಿರುವವನು ಹ್ಮ್. ಸರ್ವನಾಗಿದ್ದೇನೆ ಎಂದು ದೇವರಾದ ಹೇಳುತ್ತಾನೆ. ಹಾ, ಸರ್ವಶಕ್ತನು ಅಂತಂದ್ಬಿಟ್ಟು ಹೇಳ್ತಾರದು ಯಾರು ಅಂತ ಹೇಳ್ರಿ ಅದರ ಇಂಗ್ಲೀಷಲ್ಲಿ ಹೆಂಗ್ ಬರ್ತಾರೆ ಅಂತಂದ್ರೆ ಇದನ್ನ ಹೇಳ್ತಾರದೇ ಯಾರಪ್ಪ ಅಂದ್ರೆ ಸರ್ವಶಕ್ತನಾಗಿರೋ ದೇವರು ಅಂತಂತ ಹೇಳ್ತಾರೆ. ಓಕೆನ್ರಾ? ಸತಿ ಒಂದು ನೋಡ್ಬೇಕಂದ್ರೆ ಕಾನ್ಸೆಪ್ಟ್. ಸರ್ವಶಕ್ತನಾಗಿರೋ ದೇವರೇ ಕ್ರಿಸ್ತನ ಬಗ್ಗೆ ಏನ್ ಮಾಡ್ತಾರ ಅದು ಸಾಕ್ಷಿ ಕೊಡ್ತಾರದು ಅದರ ಭೂತ ಏನು ಭವಿಷ್ಯತ ವರ್ತಮಾನ ಆದಿಯು ಅಂತ್ಯವೂ ಏನ್ರಿ ಆಲ್ಫಾ ಒಮೆಗೋ ಯಾರಂತೆ ಅಂತಂದ್ಬಿಟ್ಟು ಸರ್ವಶಕ್ತನಾಗಿರೋ ದೇವರು ಏನ್ ಮಾಡ್ತಾರೆ ಅವ್ರ ಬಗ್ಗೆ ಸಾಕ್ಷಿ ಕೊಡ್ತಾರ ಅದು ಅಂತ. ಓಕೆನಾ? ಓಕೆ ಬ್ರದರ್. ಸರಿ, ಓಕೆ. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಪ್ರೇಮ ಕ್ಲೋಸ್ ಮಾಡೋಣವಾ? ಆದಿಕಾಂಡ 1:26 ಓಕೆ, ನಮ್ಮ ಅಂತ ಉಪಯೋಗಿಸಿದಾರೆ. ಹೌದು, ಖಂಡಿತವಾಗೂ. ಯಾಕಂದ್ರೆ ನಾವು ಯೋಬನ ಬರೆದಂಥ ಪತ್ರಿಕೆಯಲ್ಲಿ 28ನೇ ಅಧ್ಯಾಯಲ್ಲಿ ಏನ್ ನೋಡ್ತೀರಿ? ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ರು? ದೇವ್ರು ಒಬ್ಬರೇ ಮಾಡಿದ್ರಾ? ನೋಡಿ, ಓದನ ಯೋಬ 38:6 ಹಾ, ನೋಡ್ರಿ. ಮೂವತ್ತೆಂಟು 6 ಮತ್ತೆ 7 ಓದಿ. ಯೋಬ 38 6 ಮತ್ತೆ 7 ಓದಿ. ಓದ್ರಿ ಯಾರಾದ್ರು, ಬೇರೆ ಇಲ್ಲ ಅಂದ್ರೆ. ಯೋಬ 38 6 ಮತ್ತೆ 7 ಓದಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷದ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಕೊಂಡವು. ಅದರ ಮೂಲೆಗಳನ್ನು ಹಾಕಿದವರು ಯಾರು? ಯಾರು ನೋಡ್ರ? ಇದು ಹಾಕ್ಬೇಕಾದ್ರೆ ಏನ್ರಿ ಯಾರಪ್ಪ ಇದ್ರು ಅಂದ್ರೆ ಉದಯ ನಕ್ಷತ್ರಗಳು ಏನ್ರಿ ದೇವಕುಮಾರರು ಎಲ್ಲರೂ ಪರಲೋಕದ ಎಲ್ಲಾ ದೂತಗಳು ಸೇರಿ ಮಾಡ್ರೆ ಭೂಮಿನ ಸೃಷ್ಟಿ ಮಾಡಾರೆ. ಆದ್ರೆ ಅದಕ್ಕೆ ಹೇಳ್ಬೇಕಾದ್ರೆ ನಾವು ಅಂತ ಹೇಳ್ಬೇಕಾರೆ ಏನರ್ಥ? ದೇವ್ರು ಒಬ್ಬರೇ ಅಲ್ಲ, ದೇವರು ಅಲ್ಲಿ ಏನ್ರಿ ಅವ್ರು ಇರಂತ ಅವ್ರ ಕುಮಾರನೋ ಸಕಲ ಎಲ್ಲ ದೂತಗಳು ಏನ್ ಮಾಡವ್ರೆ ಇದ್ದವ್ರು. ಅದಕ್ಕೆ ಹೇಳ್ತಾರೆ ನಾವು ನಮ್ಮ ಒಂದು ಹೋಲಿಕೆಗೆ ಸರಿಯಾಗಿ ನಾವೇ ಮಾಡೋಣ, ಮನುಷ್ಯನ ಸೃಷ್ಟಿ ಮಾಡೋಣ. ಅಂದ್ರೆ ಏನೋ ದೇವ್ರಿಗೆ ದೂತರುಗಳಿಗೆಲ್ಲ ಯಾವ ಥರ ಸ್ವಂತ ಚಿತ್ತ ಅಂತಿದೆಯೋ ಅದೇ ಥರ ಮನುಷ್ಯ ತನ್ನ ಸ್ವಂತ ಚಿತ್ತ ಉಳ್ಳವನಾಗಿ ಮಾಡಿರೋದು, ಸೃಷ್ಟಿ ಮಾಡಿರೋದು. ಓಕೆನಾ? ಅಂದ್ರೆ ಮನುಷ್ಯನ ರೋಬೋಟ್ ಥರ ಸೃಷ್ಟಿ ಮಾಡಿಲ್ಲ, ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಅದೇನಕ್ಕೆ ಅಂತೆಲ್ಲ ಕೇಳ್ಬಾರ್ದು. ಅದರ ಮಾಡೋದ್ರೆ ಮಾಡ್ಬೇಕು, ಹಂಗ್ ಮಾಡಿಲ್ಲ. ಮಾಡೋದು ಏಕೆ ಮಾಡ್ಬೇಕು? ನೀನ್ ಥಿಂಕ್ ಮಾಡು, ನೀನ್ ಡಿಸೈಡ್ ಮಾಡು ಅಂತ ಅಂದ್ಬಿಟ್ರೆ ದೇವರು. ಅದರ ರೀಸನಿಂಗ್ ಕೆಪಾಸಿಟಿ ಇರೋಂಥ ಮನುಷ್ಯನ ಥರ ಮಾಡಿದ್ದು. ಇದೇ ತನ್ನ ಸ್ವರೂಪ. ದೇವತೆಗಳು ಹೆಂಗಿದೆ? ಸ್ವಂತ ಚಿತ್ತ ಕೊಟ್ಟಾರೆ. ಕೆಟ್ಟದ್ದು ಒಳ್ಳೇದು ಯಾವ್ದು ಬೇಕಾದ್ರೆ ನೀವೇನ್ ಮಾಡಿ ಆಯ್ಕೆ ಮಾಡಿ, ನಿಮ್ಗೆ ಸ್ವತಂತ್ರ ಕೊಟ್ಟಿದ್ದೀನಿ. ಸ್ವತಂತ್ರ ಉಳ್ಳವನಾಗಿ ದೇವ್ರೇನ್ ಮಾಡಿದ್ದು? ಸೃಷ್ಟಿ ಮಾಡಿದ್ದು. ಓಕೆನಾ? ಓಕೆ, ಸರಿ, ಓಕೆ. ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ಓಕೆನಾ? ನೋ ಇಶ್ಯೂಸ್? ಏನೋ ಪ್ರಶ್ನೆಗಳು ಏನೋ ಇದೆಯಾ? ಸರಿ ಸರಿ, ಓಕೆ. ಹಂಗಾರೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವೀಕು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇರ್ತದೆ. ಯಾವ್ದ್ರ ಬಗ್ಗೆ ಇರ್ತಾರೆ ಅಂದರೆ ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿ ಕೇಳಿದ್ದೀರಾ? ಏನಪ್ಪ ಕ್ರಿಸ್ತ ವಿರೋಧಿ? ಆಂಟಿ ಕ್ರೈಸ್ಟ್ ಕೇಳಿದ್ದೀರಾ ನೀವು? 666 ಅವ್ರನ್ನ ನೋಡ್ಕೊಂಬರೋಣ, ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ. ಓಕೆನಾ? ಓಕೆ ಬ್ರದರ್. ನೆಕ್ಸ್ಟ್ ವೀಕ್ ಹಲೋ ಬದಲು ಬ್ರದರ್. ನೆಕ್ಸ್ಟ್ ಬ್ರದರ್ ವೀಕ್ ಇದ್ರಲ್ಲಿ ಇದೆ ಹೇಳ್ರಿ. ಸತ್ಯವೇದದ್ದು ಹೇಳಿ. ಧರ್ಮಶಾಸ್ತ್ರದಲ್ಲಿ ಮುಖ್ಯವಾದ ಆಜ್ಞೆ ಬಗ್ಗೆ ಹೇಳಿದ್ದಾರೆ ದೇವರು. ಹಾ, ಮತ್ತಾಯ 22:32 ಅದು ಹಿಂದಿನ ತರಗತಿಯಲ್ಲಿ ಯೇಸು ಸ್ವಾಮಿ ದೇವಕುಮಾರನಂತ ವಾಕ್ಯದ ಮೂಲಕ ತಿಳ್ಕೊಂಡಿದ್ವಲ್ವಾ? ಹಾ, ಮತ್ತಾಯ 22:37 ಹಾ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಅಂತ, ಅಲ್ಲಿ ಕರ್ತನು ಅಂತ ಬಂದಿದೆ. ದೇವರಾಗಿರುವ ಕರ್ತನನ್ನು. ಹೌದು, ನಾನು ಹೇಳ್ದಲ್ಲ ಕರ್ತನ ಅಂತ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಅಲ್ವಾ? ಯಾಕೆ ಯೇಸು ಅಂತಂದ್ರೆ ಸ್ವಾಮಿಗೂ ಹೇಳ್ತಾರೆ, ಹಾ, ಯಾಕೆ ಯೇಸು ಅಂತಂದ್ರೆ ಸ್ವಾಮಿಗೂ ಕರ್ತನ ಅಂತ ಹೇಳ್ತಾರೆ, ತಂದೆಯಾದ ದೇವ್ರಿಗೂ ಹೇಳ್ತಾರೆ. ಖಂಡಿತವಾಗ ಅದನ್ನ ಲಾಸ್ಟ್ ವೀಕಲ್ಲಿ ನಿಮ್ಗೆ ಟ್ರಿನಿಟಿ ಕ್ಲಾಸ್ ತೊಗೊಬೇಕ್ರೆ ಹೇಳಿದ್ನಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನ್ರಿ ಯಹೋವ ಅಂತ ಹಾಕಿದ್ರೆ, ಕನ್ನಡದಲ್ಲಿ ಹಾಕಿದ್ರ ಇಲ್ಲೋ? ಹಳೆ ಒಡಂಬಡಿಕೆಯಲ್ಲಿ ಯಹೋವ ಅಂತ, ಕರೆಕ್ಟಾ? ಅದೆಲ್ಲ ಹಳೆ ಲಾರ್ಡ್ ಬಿಗ್ ಲೆಟರ್ ಮತ್ತೆ ಸ್ಮಾಲ್ ಲೆಟರ್. ಹಾ,
ಅರ್ಥ ಆಯ್ತಾ? ಹೊಸ ಒಡಂಬಡಿಕೆಯಲ್ಲಿ ಬರ್ಬೇಕು ಯೆಹೋವ ಅಂತ ಒಂದು ಬರಲ್ಲ, ನೋಡಿದೀರಾ? ಯಾಕೆ ಬರಲ್ಲ? ಯಾಕೆ ಅಂತಂದ್ರೆ ಏನ್ ಎಲ್ಲೂ ಮಾಡಿದಾರೆ? ಬಂದಿಲ್ಲ. ಹಾ, ಯಾಕೆ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರ್ಬೇಕಾದ್ರೆ ಆದಷ್ಟು ಆ ಪದನ ಏನ್ ಮಾಡಿದ್ದಾರೆ ಅಂತಂದ್ರೆ ಯೂಸ್ ಮಾಡೋದು ಬಿಟ್ಬಿಟ್ಟು ದೇವರು ಅಥವಾ ಕರ್ತನು ಅಂತ ಏನ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಅಲ್ವರ. ಅಂದ್ರೆ ಕರ್ತನಾಗಿರೋ ದೇವರು ಅದೇನಂತ ಯೆಹೋವನಾಗಿರೋ ನಮ್ಮ ದೇವರು ಅಂತ ಏನ್ ಮಾಡಿದ್ರೆ ಆ ಪದನ ಬರ್ಬೇಕಾಗಿತ್ತು. ಅದನ್ನ ಏನ್ ಮಾಡಿದ್ರೆ ಅದನ್ನ ಟ್ರಾನ್ಸ್ಲೇಟರ್ಸ್ ಏನ್ ಮಾಡಿದ್ರೆ ಆ ಪದನ ಬಿಟ್ಬಿಟ್ಟು ಲಾರ್ಡ್ ಯೋರ್ ಗಾಡ್ ಅಂತ ಏನ್ ಮಾಡಿದ್ರೆ ಇಂಗ್ಲಿಷ್ ಅದನ್ನ ಕನ್ನಡದಲ್ಲಿ ಎಂತಾರೆ ನಿಮ್ಮ ಕರ್ತನಾಗಿರೋಂಥ ದೇವರು ಅಂತ ಹಾಕಿದ್ದಾರೆ. ಅದೇ ತರ ಕ್ರಿಸ್ತನ್ ಹೇಳ್ಬೇಕಾರೆ ನಿಮ್ಮ ಕರ್ತನಾಗಿರೋಂಥ ಕ್ರಿಸ್ತನು, ಯೇಸು ಕ್ರಿಸ್ತನು, ಯೇಸು ಕರ್ತನು ಅಂತ ಹಾಕಿರೋದು ನಾವು ಏನ್ ಮಾಡ್ತೀರಿ, ನಾವು ನೋಡ್ತೀರಿ ಅದರ. ಅಂದ್ರೆ ಇದು ಟ್ರಾನ್ಸ್ಲೇಟರ್ಸ್ ಆ ಪದನ ಏನ್ರಿ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಈ ತೆಗ್ದಿರೋದ್ರಿಂದ ನಮ್ಗೆ ಏನಾಗ್ತಾರೆ ಡಿಫ್ರೆನ್ಸ್ಗಳಿದೆ. ಓಕೆನಾ? ಎನಿವೆ ಯಾವ ಪದ ಇರ್ಲಿ ಯಾವ ಪದ ಇಲ್ದಿರೋದ್ರಿಂದ ನಮ್ಗೇನಂತೆ, ನಮ್ಗೆ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನೇ ಸೂಪರ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಟ್ಟವ್ರೆ ಅದರ. ಈ ಮಾತನ್ನ ಹೇಳಿದ್ರಲ್ಲ, ಈ ಮಾತನ್ನ ಹೇಳ್ದವ್ರು ಯಾರು? ಇವಾಗ ನೀವು ಓದಲ್ಲ ಮಾತು, ಆ ಮಾತನ್ನ ಹೇಳ್ದವ್ರು ಯಾರು? ಕ್ರಿಸ್ತನು. ಕರೆಕ್ಟಾ? ಅವ್ರೇ ಹೇಳ್ತವ್ರೆ ನಿಮ್ಮ ದೇವರಾಗಿರಂತ ಕರ್ತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನ ನೀವೇ ಮಾಡಿ ನೀವು ಆರಾಧಿಸಿ. ಆ ದೇವ್ರು ನಾನು ಅಂತಂದ್ರ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಂಗೇನೋ ಇದ್ದಿದ್ರೆ ಅದನ್ನ ಅಲ್ಲೇ ಹೇಳ್ಬಿಟ್ಟಿರೋ ಸ್ಪಷ್ಟವಾಗಿ, ನಾನೇ ಕಣಪ್ಪ ನನ್ನ ಆರಾಧಿಸಿ ಅಂತ ಹೇಳಿಲ್ಲ. ನೇಮ್ ಮೀನಿಂಗು ಅವರ ಇದೆಲ್ಲ ಬಂದ್ಬಿಟ್ಟು ಸೇತಾನು ತುಂಬಾ ಸಾಮಾನ್ಯದನು ಅಲ್ಲ ರೀ. ಎಷ್ಟೆಲ್ಲ ಬೇಕೋ ಅಷ್ಟೆಲ್ಲ ಕುತಂತ್ರ ಮಾಡಿ ಸತ್ಯವೇದ ಇದ್ರೂ ಸರಿ ಸತ್ಯವೇದ ಇಲ್ದ ರೀತಿಲಿ ಮಾಡಾಕ್ಬಿಟ್ಟವನಿ. ಓಕೆನಾ? ನೆಕ್ಸ್ಟ್ ವೀಕ್ ನೋಡೋಣ ಬನ್ನಿ. ನೆಕ್ಸ್ಟ್ ವೀಕ್ ಆಂಟಿ ಕ್ರಿಸ್ಟ್ ಅಂತ ಹೇಳಿದ್ನಲ್ಲ, ದಯವಿಟ್ಟು ಯಾರು ಮಿಸ್ ಮಾಡ್ಬಿಡಿ. ಕರೆಕ್ಟಾಗಿ 6:00 ಜಾಯ್ನ್ ಆಗ್ಬಿಡಿ. ತುಂಬಾ ಇಂಪಾರ್ಟೆಂಟ್ ಇದೆ, ಸಿಕ್ಕಾಪಟ್ಟೆ ಪಾಯಿಂಟ್ಸ್ಗಳಿದೆ. ನೋಡೋಣ ಅದನ್ನೆಲ್ಲ. ಇವೆಲ್ಲ ಹೇಗ್ ಬಂತು, ಈ ಗೊಂದಲಗಳು ಹೇಗ್ ಬಂತು, ಇವೆಲ್ಲ ಕನ್ಫ್ಯೂಷನ್ ಹೆಂಗ್ ಬಂತು, ಏನಾಯ್ತು, ಇವೆಲ್ಲ ನೆಕ್ಸ್ಟ್ ವೀಕ್ ಆಂಟಿ ಕ್ರಿಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಸರಿ, ಓಕೆ. ಹಂಗಾರೆ ಕೊನೆ ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ. ಸರಿ, ಓಕೆ. ಹಂಗಾರೆ ಕೊನೆಯದಾಗಿ ಒಂದು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ